ಯಾವ ರೀತಿ ಇದೆ ಅಂತ ಟೀಸರ್ ಅಲ್ಲಿ ನೋಡಿದ್ರಿ. ಚಿತ್ರತಂಡಕ್ಕೆ ಏನ್ ಹೇಳ್ತೀರಾ? ಮಹೇಶ್ ನಮ್ಮ ಅಪ್ಪ, ನಾನು ಕಾರ್ತಿಕ್. ಕಾರ್ತಿಕ್ ಮಹೇಶ್ ಅಂತ ಹೇಳಿ ಹಂಗೆ ಬಂದಿದೆ. ಇಟ್ಸ್ ಓಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಹೀರೋ ಋತ್ವಿಕ್ಗೆ. ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗ್ಲೇ ಏನೋ ಒಂದು ವೈಬ್ ಇದೆ, ಒಂದು ಪವರ್ಫುಲ್ ಏನೋ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನಿಸಿತ್ತು. ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಷನೇಟ್ ಆಗಿ ನಂಗೆ ಇಂಥದ್ದೇ ಬೇಕು ಅಂತ ಅವ್ರ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಆ್ಯಂಡ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ. ಸೊ ವೆಲ್ಕಮ್, ಆ್ಯಂಡ್ ಐ ವೆಲ್ಕಮ್ ಯು ವಿತ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ನಿಮಗೆ ಸಕ್ಸಸ್ ಸಿಗಬೇಕು. ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ, ನನ್ನ ಫ್ರೆಂಡ್ ಋತ್ವಿಕ್ ಕೂಡ ಹೊಸಬ, ನಮ್ಮಂಥ ಹೊಸ ಕಲಾವಿದರು ಹುಟ್ಕೊತೀವಿ, ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಟೀಸರ್ ಬಗ್ಗೆ ಹೇಳಲೇಬೇಕು. ನನಗೆ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ, ಸೆಕೆಂಡ್ ಟೀಸರ್ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ ಇದರಲ್ಲೂ ಹೇಳಿದೆ, ಆ್ಯಂಡ್ ಚೈತ್ರ ಕೂಡ ಹೇಳಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ವಿ ಆಲ್ ನೋ ಯು ಆರ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಆಲ್ಸೋ ಈಗ ಬಂದಿರೋ ಟೀಸರ್ನಲ್ಲಿ ನೋಡಿದ್ರೆ ನಂಗೆ ಋತ್ವಿಕ್ ಕಾಣಿಸ್ಲೇ ಇಲ್ಲ, ನನಗೆ ಅದರಲ್ಲಿ ಚೇತು ಕಾಣಿಸ್ದ. ಸೊ ಭಾಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಇದೊಂದು ಟೀಸರಲ್ಲಿ. ಆ್ಯಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಶಾರ್ಟ್ ವೈಸ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಆ್ಯಂಡ್ ರಿಷಿತ್ ಸರ್, ನಿಮಗೆ ಆಲ್ ದಿ ಬೆಸ್ಟ್. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್. ಇದಕ್ಕೆ ನನಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾರ್ನಮಿ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ. ಅಷ್ಟೇ. ಸೊ ಆ ಗೆದ್ದ ಕಪ್ ಇದೆಯಲ್ಲ, ಹಂಗೆ ಆ ವೈಬ್ಸ್ ಇವ್ರಿಗೂ ಕೂಡ ಟ್ರಾನ್ಸ್ಫರ್ ಆಗಿ ಅಂತ ನಾವು ವಿಶ್ ಮಾಡ್ತೀವಿ. ಎಸ್, ಆಲ್ಸೋ ಶಿಲ್ಪಾ ನಿಶಾಂತ್ ಮೇಡಮ್, ನಮಸ್ಕಾರ. ಆಲ್ ದಿ ಬೆಸ್ಟ್ ಟು ಯು ಟು. ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಬಂದಿರತಕ್ಕಂಥ ಮೀಡಿಯಾದವರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ, ಇದೆಲ್ಲ ನನ್ನ ಫ್ಯಾಮಿಲಿ ಇವಾಗ. ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರೋದಕ್ಕೆ. ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ಗೆ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಹೊರಟಿದ್ದು, ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಒಂದು ಮೆಸೇಜಿಂದ ನಾನು ಸರ್ನ ಅಪ್ರೋಚ್ ಆಗಿ ಅವ್ರ ಕತೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಈ ಥರ ಏನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ, ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತವೂ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ, ಮಾಡಲ್ಲ, ಬೇಡ ಅಂತ ಇದುವರೆಗೂ ಅವ್ರ ಬಾಯಿಂದ ಬಂದೇ ಇಲ್ಲ. ಈ ಥರ ಕಾರ್ತಿಕ್ ಆಗಲೇ ಹೇಳ್ದಂಗೆ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು, ನಮ್ಮಂಥ ಹೊಸಬ್ರಿಗೆ ಬೇಕು. ನಮ್ಮಂಥ ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕತೆ ಎಲ್ಲ ಹೇಳಿಬಿಟ್ರು. ನಾನು ಏನು ಹೇಳಬೇಕು ಅಂತ ಒಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ. ಇಲ್ಲಿ ಕೂತಿರೋರು ಎಲ್ಲರೂ ಅದನ್ನೆಲ್ಲ ಹೇಳಿಬಿಟ್ರು. ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ಸು ಮೈನಸ್ಸು ಗೊತ್ತಿಲ್ಲ. ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಅಲ್ಲೆಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಅದು ನನಗೆ ಪ್ಲಸ್ಸೇ. ಅದು ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದು ನನ್ನ ಖುಷಿ ವಿಚಾರನೇ. ಇವರೆಲ್ಲ ಹೇಳಿದ್ರಲ್ಲ ಹಾಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು. ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಬರ್ತ್ಡೇ ದಿವಸ ನನ್ನದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು. ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶೆಟ್ರ್, ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ. ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಆ ಕತೆ ಸ್ಟಾರ್ಟ್ ಮಾಡಿದಾಗ, ಅವ್ರು ನನ್ನ ಕತೆ ನೆರೇಟ್ ಮಾಡಿದಾಗ, ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಸಿಗ್ತಾರ ಇಲ್ಲೋ ಏನೋ ಅಂತ. ಶೆಟ್ರ್ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ. ನಿಶಾಂತ್ ಸರ್ ಸಿಕ್ಕರು, ಎಲ್ಲ ಆಯಿತು. ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರು ನಂಗೆ ಫೋನ್ ಮಾಡ್ತಿದ್ರು, ಡಾರ್ಲಿಂಗ್ ಈ ಥರ ಸೀನ್ ಬರೆದೆ, ಹಿಂಗಿದೆ ಅಂತ.
ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ. ಚೇತು ಏನು ಅಂತ ನಂಗೆ ಆವಾಗಲಿಂದ ಅರ್ಥ ಆಗಿ ಸ್ಟಾರ್ಟ್ ಆಯಿತು, ಇವನು ಹಿಂಗೆ ಬಿಹೇವ್ ಮಾಡ್ತಾನೆ, ಇದು ಹಿಂಗೆ ಆಗತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು. ಆ್ಯಂಡ್ ಶೆಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ, ತಮ್ಮನ ಥರ ನೋಡ್ಕೊಳ್ತಾರೆ ಆ್ಯಕ್ಚುಲಿ. ಸೊ ತುಂಬ ಖುಷಿ ಏನಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಶೆಟ್ರೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ನೆಕ್ಸ್ಟು DOP ಸರ್. ನಾನು ಶಿವಸೇನಾ ಸರ್ ತುಂಬ ಸಲ ಫೋನಲ್ಲೇ ಮಾತಾಡಿದ್ವಿ, ಯಾವ್ಯಾವುದೋ ಪ್ರಾಜೆಕ್ಟ್ ಬರೋದು, ಮಾಡೋಣ ನಮ್ಮ ಜೊತೆಗಾಗೋದು. ಬಟ್ ಅಲ್ಲಿಯವರು ನಾನು ಅವ್ರ ಮುಖ ನೋಡಿರಲಿಲ್ಲ. ಈ ಪ್ರಾಜೆಕ್ಟ್ ಬಂದಾಗಲೂ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಬಂದು ಕತೆ ಕೇಳಿದ್ರು. ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮನ್ಗಳು ನೋಡಿಲ್ಲ. ಎವ್ರಿ ನೈಟ್ ನಾಳೆ ಏನು ಸೀನ್ ಮಾಡ್ತೀವಿ ಕೂತ್ಕೊಂಡು ಡಿಸ್ಕಸ್ ಆಗ್ತಾಯಿತ್ತು, ಲೈಟಿಂಗ್ ಏನು ಯೂಸ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲವನ್ನೂ ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟರ್, ಒಬ್ಬ ಆ್ಯಕ್ಟ್ರ್ ಏನು ಕೆಲಸ ಮಾಡಬೇಕು ಅದಷ್ಟು ಕೆಲಸ ಅವ್ರು ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಕೊಡುಗೆ ತುಂಬ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ ಸರ್, ಆವಾಗವಾಗ ಕಿರಿಕಾಗ್ತಾ ಇತ್ತು, ಅವೆಲ್ಲ ನೋಡ್ತಾ ಇದ್ವಿ. ಬಟ್ ಖುಷಿ ಇದೆ, ಔಟ್ಪುಟ್ ಸೂಪರ್ ಆಗಿದೆ. ಕಿರಿಕ್ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ, ಅದೆಲ್ಲ ಎಲ್ಲ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಅದು ಒಂದು ಬೇಕಾಗಿರುತ್ತೆ, ಬೇಡ, ಈ ಥರ ಒಂದಿಷ್ಟು ಡಿಸ್ಕಷನ್ ಇರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ತಿತ್ತಾ ಇದ್ರಿ, ನನ್ನ ಪಂಚೆ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಕೊಟ್ಟಿರಿ ಎಲ್ಲರೂ ಕೂಡ ನೀವು. ಥ್ಯಾಂಕ್ ಯು ಸೋ ಮಚ್. ಈಗ ಚೈತ್ರ ಅವರು, ಥ್ಯಾಂಕ್ ಯು ಮೇಡಮ್, ನನ್ನ ಜೊತೆಗೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾನು ಹೊಸಬ ಅಂದರೆ ಬಿಗ್ ಸ್ಕ್ರೀನ್ಗೆ. ಸ್ಮಾಲ್ ಸ್ಕ್ರೀನಲ್ಲಿ ಓಕೆ, ನಾನು ಯಾರು ಅಂತ ಗೊತ್ತು, ಏನೋ ಒಂದು ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದರು, ಒಂದು ದೊಡ್ಡ ಮಟ್ಟದಲ್ಲಿದ್ದರು. ನಾವು ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂತ ಹೇಳಬೇಕಂತ ಏನೂ ಇರಲಿಲ್ಲ. ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರೇ ಹೇಳ್ದಂಗೆ ನಾನು ಸ್ವಲ್ಪ ಮಾತು ಕಮ್ಮಿ ಇದ್ದಿದ್ದರಿಂದ ಅವ್ರು ಹಾಕಿದ ಎಫರ್ಟ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಕೂತಿರು ಬಂದು ಮಾತಾಡ್ಸಿದ್ರು, ಜನರಲ್ ಟಾಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಅವ್ರಿಗೇನಾದ್ರೂ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಇವ್ನ ಯಾಕೆ ನಾನು ಮಾತಾಡಿಸ್ಬೇಕು ಅನ್ನೋ ಬರ್ಬೋದಾಗಿತ್ತು. ಬಟ್ ಅದನ್ನ ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡೋರು. ಅದ್ಭುತ ನಟಿ, ನಿಮ್ಮೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಆ್ಯಂಡ್ ಸೋನು ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಸೊ ಅದನ್ನೆಲ್ಲ ಸಿನಿಮಾ ನೋಡಲಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು, ಇಲ್ಲಿ ಈಡೇರಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ, ಅದ್ಭುತ ಮಾಡಿದ್ರೆ. ಆ್ಯಂಡ್ ಸಾಂಗ್ಸ್ ಕೂಡ ನಾವು ಕೇಳಿದ್ದೀವಿ, ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್. ಸೊ ಅಷ್ಟೇ, ಥ್ಯಾಂಕ್ ಯು ಸರ್. ಡ್ಯುಯಲ್ ಶೇಡ್ ಇಲ್ಲ ಸರ್. ಹಾಂ, ಅಂದರೆ ಸಿಚುವೇಶನ್ ಬಂದಾಗ ಒಂದು ಹಸು ಕೂಡ ಹುಲಿ ಆಗುತ್ತೆ ಸರ್, ಆ ಥರ ಒಂದು ಪಾತ್ರ ಇದೆ ಅಷ್ಟೇ. ಅಂದರೆ ಇವನು ಡ್ಯುಯಲ್ ಶೇಡ್ ಇಲ್ಲ ಇಲ್ಲಿ. ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿರ್ತಾನೆ, ಹಸು ಥರನೇ ಇರ್ತಾನೆ. ಎಲ್ಲೋ ಒಂದು ಟ್ರಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ ಅವನು ಅಷ್ಟೇ. ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ದೀನಿ ಸರ್ ಇದಕ್ಕೆ. ಭಾಷೆ ಆಗಿರ್ಬೋದು, ಆ ಹುಲಿ ಕುಣಿತ ಆಗಿರ್ಬೋದು. ಭಾಷೆಗೆ ನಂಗೆ ವರ್ಕ್ಶಾಪ್ ತೊಗೊಂಡಿದ್ರು ಶೆಟ್ರು. ಮಂಗಳೂರಲ್ಲೇ ತುಂಬ ದಿವಸ ಇರ್ತಾ ಇದ್ದೆ, ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು, ಅದೆಲ್ಲ ತೊಗೊಂಡೆ ನಾವು ಸಿನಿಮಾ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಋತ್ವಿಕ್ ಅವರೇ. ನನಗೆಷ್ಟು ಇಂಟ್ರೊಡಕ್ಷನ್ ಅವಾಗಲಿಂದ ಕೊಟ್ಟಿದ್ದೀರಾ ಅಂದರೆ ತುಂಬ ಖುಷಿ ಆಗುತ್ತೆ ಕೇಳೋಕ್ಕೆ. ಐ ಡೋಂಟ್ ನೋ ಇಫ್ ಐ ಆಮ್ ಆಲ್ ದ್ಯಾಟ್ ಯು ಸೆಡ್, ಬಟ್ ಇಟ್ ಫೀಲ್ಸ್ ವೆರಿ ನೈಸ್. Definitely, you're more than that. ಥ್ಯಾಂಕ್ ಯು. ಎಸ್ ಎಸ್. ಮಾಧ್ಯಮ ದೀಕ್ಷಾ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ನೋಯಿಂದ ಎಸ್ ಬರೋದು ಆ ಜರ್ನಿ. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಇಷ್ಟು ಜನ ನೋಡ್ತಾ ಇದ್ದೀನಿ. ಆ್ಯಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡೋ ಮುಖಗಳು ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾ ಇತ್ತು, ಈಗ ಓಕೆ ಇವರೆಲ್ಲರೂ ಇದ್ದಾರೆ, ಒಬ್ಬಳೇ ಬಂದ್ರೂ ಇವರೆಲ್ಲರೂ ನಂಗೆ ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ. ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ ಸೋನಿ ಸರ್, ಕಾರ್ತಿಕ್, ದಿವ್ಯಾ, ಅರವಿಂದ್, ರಿಷಿ, ಓಗೋಡ್, ನನಗೆ ನೀವೆಲ್ಲ ಬರ್ತೀರ ಅಂತ ಗೊತ್ತಿರಲಿಲ್ಲ. ಓಕೆ, ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ನಮ್ಮ ಹೀರೋ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ಋತ್ವಿಕ್. ಈ ಸಿನಿಮಾ
ಕತೆ ಹೇಳಕ್ಕೆ ರಿಷಿ ಮತ್ತೆ ರಿತ್ವಿಕ್ ಅವರಿಬ್ರು ಬಂದಿದ್ರು. ಕತೆ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆನೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದೆ. ನನಗೆ ಸಂದಿಗ್ಧ ಪರಿಸ್ಥಿತಿ. ಇವಾಗ ಚೆನ್ನಾಗಿದೆ ಕತೆ, ಆದರೆ ಡೇಟ್ಸ್ ಮ್ಯಾಚ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕಷ್ಟಪಟ್ಟು ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಅವರಿಲ್ಲ ನೋಡಿ ಅದು ಇದು ಅಂತ ಹೇಳಿದ್ರು. ಮುಂದೆಯಿಂದ ಆಯಿತು, ಆಗಲೇ ಇಲ್ಲ, ತುಂಬ ಟೈಟ್ ಶೆಡ್ಯೂಲ್ ಆಗೋಯ್ತು. ದೆನ್ ಸರಿ ಅದು ಮುಗೀತು. ಒಂದು ತಿಂಗಳು 1.5 ತಿಂಗಳು 2 ತಿಂಗಳು ಆಯಿತು ಅನಿಸುತ್ತೆ. ಇವ್ರುಗಳು ಪೋಸ್ಟ್ ಹಾಕಿದ್ರು, ಆ್ಯಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ. ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು, ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು. ಸೊ ನಾನು ಕಳಿಸಿ ಇದನ್ನು ನಾನು ಶೇರ್ ಮಾಡ್ತೀನಿ, ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಶೇರೂ ಮಾಡಿಬಿಟ್ಟೆ. ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟು, ಬೇರೆಯವ್ರು ಸಿಗಲಿ, ನನಗಂತೂ ಆಗಲಿಲ್ಲ ಅಂತ. ಅದಾದಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಚರಣ್ ಅವ್ರನ್ನ ಮೀಟ್ ಮಾಡಿದೆ. ಸೊ ನನಗೆ ಗೊತ್ತಿರಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾಯಿದ್ರು, ನಿಶಾಂತ್ ಸರ್ ಎಲ್ಲರೂ ಈ ಕಾನ್ವರ್ಸೇಷನ್ ಆಗ್ತಾನೆ ಇತ್ತು ಅಂತ. ಸೊ ಶರಣ್ ಅವರು ಈ ಥರ ಏನು ಮಾಡ್ತಾಯಿದ್ದೀರಾ ಅಂತ ನನಗೆ ಕೇಳಿದ್ರು, ನೀವೇನು ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಸೊ ಅವಾಗ ಅವರು ನಾನು ಈ ಥರ ಒಂದು ಮಾನವಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ. ಮಾನವಿ ನನಗೆ ಗೊತ್ತು, ಮಾನವಿ ಚೆನ್ನಾಗಿದೆ ಕತೆ, ಬಟ್ ಆಗಲಿಲ್ಲ ಶರಣ್ ಅಂತ ಹೇಳಿದಾಗ, ಅಯ್ಯೋ ಅವ್ರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಗೇನೋ ಡೇಟ್ಸ್ ಇಲ್ವಂತಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಅಯ್ಯೋ ನನ್ಗೆ ಅಷ್ಟು ಬಿಲ್ಡಪ್ ಏನಿಲ್ಲ, ಇವಾಗ ನಾನು ಮತ್ತೆ ಕತೆ ಕೇಳಲೇಬೇಕು. ಅವತ್ತು ಹಂಗೆ ಅನಿಸಿತ್ತು, ಚೆನ್ನಾಗಿದೆ ಅಂತ ಅನಿಸಿತ್ತು. ಈಗ ಮತ್ತೆ ಕೇಳಿ ಹಾಗೆ ಅನಿಸಿದ್ರೆ ಒಪ್ಕೊಂಡ್ಬಿಟ್ಟು ನೋಡೋಣ ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ. ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ, ರಿಷಿ ಇನ್ನೊಂದ್ಸರ್ತಿ ನನಗೆ ಕತೆ ಕೇಳೋಕ್ಕೆ ಇಷ್ಟ ಆಗತ್ತಾ ಅಂತ. ದೆನ್ ರೋಚಿತ್ ಹಾಯ್, ನೀವು ಹಂಗೆ ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಗೊತ್ತಾ, ಹಾಯ್. ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು. ಅವತ್ತು ಎಷ್ಟು ಇಷ್ಟ ಆಯಿತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು. ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸರ್ತಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ, ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅವತ್ತು ಅದನ್ನು ಮಾಡಿದ್ರು. ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ, ಅದಾದ್ಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡಬೇಕಾಯ್ತು. ಆಯಿತು, ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ತುಂಬ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ, ಶಿಲ್ಪಾ ಮ್ಯಾಮ್ ದೇ ವೆರಿ ಸಪೋರ್ಟಿವ್. ಹಾಗೆ ಶುರುವಾದಂಥ ನನ್ನ ಜರ್ನಿ ವಿತ್ ಮಾನವಿ. ನನ್ನ ಹಣೆಯಲ್ಲಿ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಕಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗೆ ಸಿಕ್ಕಿದಂಥ ಸಿನಿಮಾ ನನಗೆ. ಈ ಸಿನಿಮಾಗೆ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ. ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ. ದಟ್ ಈಸ್ ದ ಥಿಂಗ್. ನಾವು ಒಂದೊಂದು ಪ್ರಾಜೆಕ್ಟಿಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತೊಗೊಂಡು ಮಾಡ್ತಾ ಇರಬೇಕು. ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗ್ತಾ ಹೋಗಬೇಕು, ವಿಭಿನ್ನ ಅನಿಸ್ಬೇಕು. ಹಾಗೆ ಅನಿಸಿದಂಥ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು. ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆ್ಯಕ್ಟರ್. ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ. ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡಬೇಕಾದ್ರೆ ನೋಡಿದ್ದು. ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನಿಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ. ಇದು ಯೂಶುವಲ್ ಆ್ಯಕ್ಟಿಂಗ್ ಅಲ್ಲ. ಸೀರಿಯಲ್ಗೆ ನಾವು ಏನು ನೋಡ್ತೀವಿ ಆ ಥರದ್ದು ಇವ್ರು ಏನೂ ಮಾಡ್ತಾ ಇಲ್ಲ ಅನ್ನೋದು ಒಂದು ಅನಿಸಿ ಹೋಗಿದ್ದಂಥದ್ದು ಉಂಟು. ಸೊ ನಾನು ನೋಡಿದ ಸೀರಿಯಲ್ಲು ರಿತ್ವಿಕ್ ಮತ್ತು ರಿಷಿ ಅವ್ರ ಸೀರಿಯಲ್ಲು. ಸೊ ಅದು ನಮ್ಮ ತಾಯಿಗೂ ತುಂಬ ಇಷ್ಟ ಆಯಿತು. ಇಬ್ಬರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋರು. ಹಂಗಾದ್ಮೇಲೆ ಇವ್ರು ಮೀಟಿಂಗಲ್ಲಿ ನೋಡಿದೆ. ಮೀಟಿಂಗಲ್ಲೂ ನಂಗೆ ಇವ್ರೇನು ಒಂದು ಮಾತು ಆಡಿರಲಿಲ್ಲ. ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್, ಅವ್ರ ಆ್ಯಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅಂದರೆ ಅವ್ರದ್ದು 2 ವ್ಯಕ್ತಿತ್ವ, ಲೈಕ್ ಸ್ಪ್ಲಿಟ್ ಪರ್ಸನಾಲಿಟಿ ಥರ ವರ್ಕ್ ಮಾಡ್ತಾರೆ. ಅವ್ರ ಯೂಶುವಲ್ ಸೆಲ್ಫ್ ಅಲ್ಲಿ ಯಾರ ಜೊತೆನೂ ಮಾತಾಡಲ್ಲ, ತುಂಬ ಸೈಲೆಂಟಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇವರೇನ ಇದು ಮಾಡ್ತಾ ಇರೋದು. ಅದು ಕಾಮಿಡಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ರೋಮ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿದ್ದ ಸೈಡಲ್ಲಿ ಚೇರಲ್ಲಿ ಅಂತ ಅನ್ಸೋಂಗೆ ಮಾಡ್ತಾರೆ. ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು. ನಾನು ಏನೇ ಅಂದರೆ ನಾನು ಆನ್ ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದು ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ, ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್. ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ರಿತ್ವಿಕ್ ಕಡೆಯಿಂದ. ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ವಿಕ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ, ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಥಾಟ್ಸ್ನೆಲ್ಲನೂ ನೀವು ಐ ಥಿಂಕ್ ಒಂದು 360 ಡಿಗ್ರಿ ನೀವು ತಿರುಗಿಸಿ ನನಗೆ ಇದು ಹಿಂಗೆ ದಿಸ್ ಜರ್ನಿ ಇಸ್ ಗೋನ್ ಬಿ ಅಮೇಝಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ. ಅದು ಒಂದು ಥ್ಯಾಂಕ್ ಯು.
ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು. ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಆ ಮಂಗಳೂರಿನ ಎಸೆನ್ಸ್ನ ಮಂಗಳೂರು ಹುಡುಗಿನೇ ಮಾಡೋಕ್ಕೆ ಸಾಧ್ಯ. ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು, ಈ ಪ್ರತಿಯೊಂದು ಆ ಹೇರ್ ಸ್ಟೈಲಿಂದ ಇರ್ಬೋದು, ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಮಂಗಳೂರು ಹುಡುಗಿರು ಹಿಂಗೆ ಹಾಕಲ್ಲ, ಮಂಗಳೂರು ಹುಡುಗಿರು ಹೇರ್ ಹಿಂಗೆ ಸ್ಟೈಲ್ ಇರಲ್ಲ ಅಂತ ಒಂದು ಹಾಗೆ ಮಾಡಿದಂಥ ಏನೋ ಡೀಟೇಲಿಂಗ್ ಅಲ್ಲಿತ್ತು. ಅಫ್ಕೋರ್ಸ್ ಅದು ಶಿವ ಸರ್ ಜೊತೆ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ. ಅದು ರಿತಿಕ್ ಅವರ ಡೈರೆಕ್ಷನ್ ಅಂದರೆ ಅವ್ರು ಪ್ರತಿ ಸರ್ತಿ ನೀವು ಮಾಡಿದ್ದೆ ಸರಿ ಅಂತ ಬಿಡೋದು, ಅವಾಗ ನಮ್ಮ ಬೆಳವಣಿಗೆ ಏನೂ ಇರಲ್ಲ ಅದರಲ್ಲಿ. ಬಟ್ ಚೆನ್ನಾಗಿ ಮಾಡಿದಾಗ ಸೂಪರ್ಬ್ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಅದನ್ನು ಕರೆಕ್ಟ್ ಮಾಡಿ ನನಗೆ ಅದನ್ನು ನನ್ನ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದು ಇಟ್ ವಾಸ್ ವೆರಿ ನೈಸ್. ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನಿಸ್ಲೇ ಇಲ್ಲ. ಸೊ ಅದು ತುಂಬ ಸಪೋರ್ಟಿವ್ ಆಗಿ ಅವರಿದ್ರು. ಆ್ಯಂಡ್ ಈ ಕಥೆ ಸುದಿ ಅವ್ರು ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದ್ರಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಸೊ ಎಲ್ರಿಗೂ ನೋಡಕ್ಕೆ ಸಿಗತ್ತೆ. ಅಮೇಝಿಂಗ್ ಟೀಮ್. ಬೇಸಿಕಲಿ ನನಗೆ ಸೋನು ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ, ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಶೀ ಈಸ್ ಆನ್ ಅ ಫ್ಯಾಬುಲಸ್ ಜಾಬ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಸೊ ನನಗೆ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವ್ರ ಕೆಲಸ ಲೈಕ್ ಸರ್ ಸೆಟ್, ನಿಮಗೆ ನಿಜ ಸೆಟ್ ಯಾವುದು, ಅದು ಲೊಕೇಶನ್ ಯಾವುದು, ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ, ಹಂಗೆ ಮಾಡಿದ್ದಾರೆ. ಸೊ ಎವ್ರಿಬಡಿ, ಆಲ್ ದಿ ಆ್ಯಕ್ಟರ್ಸ್, ನನಗೆ ಒಬ್ರೊಬ್ರನ್ನ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ. ನನ್ನ ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು, ಸಂತು, ನನಗೆ ಅವರು ನಾನು ಏನೋ ಒಂದು ಮರೆತು ಹೇಳ್ಬಿಡ್ತೀನಿ, ನಾನು ಅವ್ರಿಗೆ ಥ್ಯಾಂಕ್ ಮಾಡ್ಬೇಕು. ಸೊ ನಾನೇನೋ ಒಂದು ಮರ್ತರೂ ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ದೀಕ್ಷಳ ಪಾತ್ರ ಅಂತ ಬಂದರೆ, ಇವಳು ಏನು ಡಿಸೈಡ್ ಮಾಡ್ತಾಳೆ, ಏನನ್ನು ಅಂದ್ಕೊಂಡು ಏನು ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ. ಸೊ ಅಂಥದ್ದೊಂದು ಪಾತ್ರ. ಆ ಪಾತ್ರಕ್ಕೂ ಚೈತ್ರಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ವೆರಿ ಕ್ಯಾಲ್ಕುಲೇಟಿವ್, ನಾನು ಹಿಂಗೆ ಇದೇ ಆಗಬೇಕು, ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು. ಬಟ್ ದೀಕ್ಷಾ ಹಂಗೇನೂ ಅಲ್ಲ. ಶಿ ಈಸ್ ವೆರಿ ಎಮೋಷ್ನಲ್, ಶಿ ಈಸ್ ರಿಯಾಕ್ಟಿವ್. ಅಲ್ಲಿ ಏನು ಅನಿಸುತ್ತೋ ಅದನ್ನು ಮಾಡುವಂಥವಳು. ಆ್ಯಂಡ್ ಯಾವುದಕ್ಕೂ ಯುನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗದೆ ಅವಳ ಜೀವನಾನ ಅವಳು ನಡೆಸಿ, ಅವಳಿಗೆ ಅನ್ಸಿದ್ನ ಹೇಳಿ, ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು. ಜೋರು ಮಳೆ ಬಂದು ಸ್ಟಾಪ್ ಆದಂಗೆ ಆಯಿತು. ವಾಟ್ ಎನರ್ಜಿ ಚೈತ್ರ, ಐ ಲವ್ ಯುವರ್ ಎನರ್ಜಿ. ಸೊ ಎನಿ ಕ್ವೆಶ್ಚನ್ಸ್? ಹಾಗಾಯ್ತು, ಮಳೆ ಬಂದ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೈತ್ರ ಅವರೇ. ದೀಕ್ಷಾಗಿ ಖಂಡಿತವಾಗ್ಲೂ ಎಲ್ರಿಗೂ ಪ್ರಿಯವಾಗ್ತೀರಾ ಅನ್ನೋ ನಂಬಿಕೆ ನಮಗಿದೆ. ದಿವ್ಯಾ ಅವರೇ, ಯಾವತ್ತಾದ್ರೂ ನಮಗೆ ಅವ್ರು ತೋರಿಸಿದಾರ ಟೀಸರು, ವಿಜುವಲ್ಸು ಏನಾದರೂ? ಅದ್ರ ಆನೆಸ್ಟಾಗಿ ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ, ನಾನು ಆನೆಸ್ಟಾಗಿ ಹೇಳಬೇಕಂದ್ರೆ ಈ ಸಿನಿಮಾದ ಪ್ರತಿಯೊಂದು ಅಪ್ಡೇಟು ನನಗೆ ಗೊತ್ತು. ಏನೇನು ಆಗ್ತಿತ್ತು, ಯಾರ್ಯಾರು ಬರ್ತಾಯಿದ್ರು, ಆನ್ ಬೋರ್ಡ್ ಆಗ್ತಾಯಿದ್ರು, ಏನಾದರೂ ಆಗ್ತಿದ್ರು, ಪ್ರತಿಯೊಂದು ನನಗೆ ಗೊತ್ತು. ನಾನು ಮತ್ತು ಅವನಿಗೆ ನಾನು ದೂದು ಅಂತ ಕರಿತೀನಿ. ನಾನು ತುಂಬ ಒಳ್ಳೆಯ ಫ್ರೆಂಡ್ ಅವನು. ಆ್ಯಂಡ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಸಿನಿಮಾದ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ನನಗೆ ಗೊತ್ತಾಗ್ತಿತ್ತು. ನನಗೆ ಅವ್ನು ಪ್ರತಿಯೊಂದು ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಚರಣ್ ಸರ್ ಆನ್ ಬೋರ್ಡ್ ಆದರು ಅಂದ ತಕ್ಷಣ ಅವ್ನಿಗೆ ಅದು ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದರೆ ಆ ಎಲ್ಲ ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ನಾಟ್ ಒಂದು ಹೊಸಬ್ರಿಗೆ ಅದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಆ್ಯಂಡ್ ಅವನಿಗೆ ಎಲ್ಲ ಪೊಟೆನ್ಷಿಯಲ್ಲು ಇದೆ. ಅವನಿಗೆ ಸುಮ್ಮನೆ ಇರ್ತಾನೆ ಅಷ್ಟೇ. ಬಟ್ ಯಾವ ಥರ ಕ್ಯಾರೆಕ್ಟರ್ ಕೊಟ್ಟರು, ಏನು ಕೊಟ್ಟರು, ವಿಲ್ ಜಸ್ಟ್ ಕಿಲ್ ಇಟ್. ಆ ಥರ ಅದನ್ನು ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಸುಮ್ಮನೆ ಇರ್ತಾರೆ, ಬಂದ್ಬಿಟ್ಟು ಏನು ಕ್ಯಾರೆಕ್ಟರ್ ಕೊಟ್ಟರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅದನ್ನು ನಾನು ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ವಿಟ್ನೆಸ್ ಮಾಡ್ತೀನಿ. ನಾನು ಅವನಿಗೆ ಮನಸ್ಸಿಂದ ತುಂಬ ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ನನಗೆ ಎಂಟೈರ್ ಟೀಮ್ ಗೊತ್ತು. ನಿಶಾಂತ್ ಸರ್ ತುಂಬ ಮುಂಚೆಯಿಂದ ಗೊತ್ತು, ಚೈತ್ರ ಗೊತ್ತು, ಅಫ್ಕೋರ್ಸ್ ದುದು ಗೊತ್ತು, ಆ್ಯಂಡ್ ಸೋನು ಗೊತ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸಿನಿಮಾದ ಕಥೆನೂ ಲೈಟಾಗಿ ಗೊತ್ತು ನನಗೆ.
ಇಲ್ಲ, ಬಟ್ ಅದು ಕೇಳಿದ ಮೇಲೆ ನನಗೆ ಅನ್ಸಿದೆ ಏನಂದರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಗೆ ತುಂಬ ರೂಟೆಡ್ ಆಗಿರೋ ಅಂಥ ಒಂದು ಸಿನಿಮಾ. ಇವಾಗಿನ ಜನ ಓಕೆ ನಾನು ಈ ಥರ ಒಂದು ಸಿನಿಮಾ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಸಿನಿಮಾ. ಯಾರಿಗೂ ಓಕೆ ನಾನು ಏನು ಹೇಳಿದ್ರು ಏನು ಹೇಳ್ಬಿಡ್ತೀನಿ ಅನ್ನೋ ಒಂದು ಭಯ ನನಗೆ. ಇಲ್ಲ, ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ ಅಂತೂ ಬರ್ತಾ ಇದೆ ಅಂತ ನನಗೆ ಗೊತ್ತು. ಸಾಂಗ್ಸಿಂದ ಹಿಡಿದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಶಾಂತ್ ಸರ್ಗೆ, ಇಡೀ ಎಂಟೈರ್ ಟೀಮ್ಗೆ. ಚೈತ್ರ ಬಗ್ಗೆನೂ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು, ಅವರು ಅದ್ಭುತವಾದ ನಟರು. ಇಬ್ಬರು ಅದ್ಭುತವಾದ ನಟರು ಒಂದೇ ಸ್ಕ್ರೀನ್ ಮೇಲೆ ಇದ್ದಾಗ ಒಂದು ಸ್ವಲ್ಪ ಕಷ್ಟ. ಅವ್ರಿಗಿಂತ ಚೆಂದ ನಾನು ಮಾಡಬೇಕು, ಇವ್ರಿಗಿಂತ ಚೆಂದ ನಾನು ಮಾಡಬೇಕಂತ ಇರುತ್ತೆ. ಅದು ಅವ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ, ಬಟ್ ದೆನ್ ಔಟ್ಪುಟ್ ಚೆನ್ನಾಗಿ ಬಂದಿದೆ, ದಟ್ಸ್ ಆಲ್ ವಿ ವಾಂಟ್. ಆ್ಯಂಡ್ ರಿಷಿ ಸರ್ಗೆ ಆಲ್ ದಿ ಬೆಸ್ಟ್, ನಿಮ್ಮ ಫಸ್ಟ್ ಸಿನಿಮಾ ಚೆಂದ ಆಗಲಿ. ಆ್ಯಂಡ್ ನಿಶಾಂತ್ ಸರ್ಗೆ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದಿವ್ಯಾ ಅವರೇ. ಅರವಿಂದ್ ಅವರೇ, ನಿಮಗೊಂದು ವೇದಿಕೆ ಮೇಲೆ ಕರೆದಿದ್ದಕ್ಕೂ ಒಂದು ಪ್ರಶ್ನೆ ಕೇಳೋದಕ್ಕೂ ಒಂದು ಕಾರಣ ಇದೆ. ಬಿಗ್ ಬಾಸಲ್ಲಿ ಅವರು ಮಂಗಳೂರು ಕನ್ನಡದ ಆ ಸ್ಲ್ಯಾಂಗ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅವ್ರಿಗೂ ಒಂದೆರಡೆರಡು ಲೈನ್ ಹೇಳ್ಕೊಟ್ಟಿದ್ರಿ ಅಲ್ಲೇನೆ ನೀವು. ಈ ಇಡೀ ಸಿನಿಮಾ ಆ ಕರಾವಳಿಯ ಸ್ಲ್ಯಾಂಗ್ನಲ್ಲಿ, ಆ ಸೊಗಡಲ್ಲಿ ಹೋಗುತ್ತೆ. ಸೊ ಅದೇ ಸ್ಟೈಲ್ ಅದು ನಾವು ನಮ್ಗೆ ಹೇಗಂತ ಹೇಳಿದ್ರೆ ನಾವು ಮಾತಾಡೋದೇ ಹಾಗೆ. ಸೊ ಅದು ನಾವೇನು ಟ್ರೈ ಮಾಡ್ಬೇಕಾಗುದಿಲ್ಲ. ಬೆಂಗಳೂರು ಸ್ಲ್ಯಾಂಗ್ ನಾವು ಹೇಳ್ಬೇಕಾಗ್ತದೆ, ಟ್ರೈ ಮಾಡಬೇಕು. ಇಲ್ದಿದ್ರೆ ನಮ್ಮ ಕನ್ನಡ ಹಾಗೆ ಬರೋದಲ್ಲ ಆಲ್ಮೋಸ್ಟ್. ಸೊ ಮಾರ್ನಾಮಿ ಯಾವಾಗಲೇ ಸರ್ ಹೇಳಿದಾಗೆ, ಮಾರ್ನಾಮಿ ಅನ್ನೋದು ಒಂದು ದೊಡ್ಡ ಸೆಲೆಬ್ರೇಷನ್. ಮಾರ್ನಾಮಿ ಈಸ್ ಹೇಗೆ ಹೇಳ, ನಮ್ಮ ಊರಲ್ಲಿ ತುಂಬಾ ವಿಶೇಷವಾದ ಒಂದು ಹಬ್ಬ. ಸೊ ನನಗೆ ಸಿನಿಮಾ ಕಥೆ ಲೈನ್ ಎಲ್ಲ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ನಾವು ಅವರಿಗೆ ಸೀರಿಯಲಲ್ಲಿ ಬೇಬಿ ಬೇಬಿ ಅಂತ ಕರೆಯೋದು, ಅದಕ್ಕೆ ನಾನು ಅವರು ಬೇಬಿ ಬೇಬೀಸ್. ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಆ್ಯಂಡ್ ಕೆಲವೊಂದು ಸ್ನಿಪೆಟ್ಸ್ ನೋಡಿದ್ದೇನೆ ನಾನು ಅವರ ಫೋನಲ್ಲಿ. ಅವ್ರು ನನಗೆ ಆ ಆಕ್ಷನ್ ಸೀಕ್ವೆನ್ಸ್, ಅವರನ್ನು ಚೇಸ್ ಮಾಡೋದಾಗ್ಲಿ, ಆ ಫೈಟ್ ಮಾಡೋದಾಗ್ಲಿ ತುಂಬ ಅಥೆಂಟಿಕೇಟೆಡ್ ಆಗಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ತುಂಬ ಸುಲಭವಾಗಿ ಯಾವುದು ಇಂಪ್ರೆಸ್ ಆಗುವುದಿಲ್ಲ. ಸೊ ಅಷ್ಟು ರಿಲೇಟಬಲ್ ಕಂಟೆಂಟ್ ಇದ್ರೆ ಮಾತ್ರ ಅದು ವಾವ್ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಐ ಥಿಂಕ್ ಅದೊಂದು ಬೀಚ್ ಕಡೆ ಒಂದು ಓಡೋ ಒಂದು ಫೈಟ್ ಒಂದು ಸೀನ್ ಇದೆ. ಆಮೇಲೆ ಇನ್ನೊಂದು 2-3 ಸತಿ ತೋರಿಸಿದ್ದಾರೆ. ಎಲ್ಲರೂ ಅದರಲ್ಲಿ ಕಾಣಿಸುತ್ತೆ ಕೆಲಸ ಮಾಡಿದ್ದಾರೆ ಅಂತ. ಆ್ಯಂಡ್ ತುಂಬ ಕಷ್ಟ ಇದೆ ಆ ಥರ ಒಂದು ಅಥೆಂಟಿಕೇಶನ್ ಸ್ಕ್ರೀನಲ್ಲಿ ಕಾಣಲಿಕ್ಕೆ. ಅಂದರೆ ತುಂಬ ಸುಲಭ. ಆ ಮ್ಯಾಗ್ನಿಟ್ಯೂಡಲ್ಲಿ ನೋಡಬೇಕಾದ್ರೆ ಏನು ತಪ್ಪಿದೆ ಅಂತ ಹುಡುಕೋದು ತುಂಬ ಸುಲಭ ಆಗುತ್ತೆ. ಸೊ ತಪ್ಪುಗಳೇ ಕಾಣಿಸದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ಸಿದೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಬೆಸ್ಟ್ ಆಫ್ ಲಕ್. ಕ್ಯಾಮ್ರಾಮನ್, ಆಮೇಲೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ಲ ಟೀಮಿಗೆ ಒಳ್ಳೇದಾಗಲಿ. ಒಂದು ಒಳ್ಳೆಯ ಮಾರಣಮಿ ಮಾಡುವ ಈ ಸಿನಿಮಾ ರಿಲೀಸ್ ಆದಮೇಲೆ. ಸಾರಿ, ಒಂದೇ ಒಂದು ಪುಟ್ ವಿಷಯ ಮೆನ್ಷನ್ ಮಾಡಬೇಕಿತ್ತು. ಇವ್ನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂತ ನಾನು ವಿಟ್ನೆಸ್ ಮಾಡಿದ್ದೀನಿ. ಇವಾಗ ಮಂತಲ್ಲಿ ಫಸ್ಟ್ 15 days ಸೀರಿಯಲ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ರು. ಅವತ್ತು ಶೂಟ್ ಮಾಡಿ ನೈಟ್ ವಾಪಸ್ ಮಂಗ್ಳೂರು ಹೋಗಿ ಮತ್ತೆ ತಿರ್ಗಾ ಅಲ್ಲಿ ಶೂಟ್ ಮಾಡ್ತಿದ್ರು. ಸೊ ಅವನ ಇಡೀ ಜರ್ನಿ ನಾನು ನೋಡಿದ್ದೀನಿ. ಆ್ಯಂಡ್ ಅವನು ಹುಲಿ ವೇಷ, ಡ್ಯಾನ್ಸ್ ಎಲ್ಲ ಕಲಿತು ಫುಲ್ ಮೈಯೆಲ್ಲ ಫುಲ್ ಪೇನ್, ಫುಲ್ ಜ್ವರ, ಅದರಲ್ಲೂ ಇಲ್ಲೂ ಶೂಟ್ ಮಾಡಿ ಅಲ್ಲೂ ಶೂಟ್ ಮಾಡಿ ಅವ್ನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಆ್ಯಂಡ್ ಇಟ್ ಶುಡ್ ಪೇ. ಅಷ್ಟೇ ಪ್ರೇ ಮಾಡ್ತೀನಿ. ಮತ್ತೊಮ್ಮೆ ದಿವ್ಯಾ ಅವರಿಗೆ, ಅರವಿಂದ್ ಅವರಿಗೆ ತುಂಬ ಧನ್ಯವಾದಗಳು ಶುಭ ಕೋರಿದ್ದಕ್ಕೆ, ಬಂದಿದ್ದಕ್ಕೆ. ಸಾರಿ, ಕಾಲು ನಂಬಾಗೋಗಿದೆ. ಓಕೆ, ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೀಡಿಯಾ. ಆ್ಯಂಡ್ ಹೀರೋ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಮಾರ್ನಮಿ ಫಸ್ಟ್ ನಾನೇನಕ್ಕೆ ಒಪ್ಕೊಂಡಿದ್ದು ಅಂತಂದರೆ ಚರಣ್ ರಾಜ್ ಸರಿಂದ. ಬಿಕಾಸ್ ನನಗೆ ನಿಶಾಂತ್ ಸರ್ ಯಾರು ಅಂತ ಗೊತ್ತಿಲ್ಲ, ರಿಷಿ ಸರ್ ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ನರೇಟ್ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ಬಟ್ ಅವ್ರ ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಚರಣ್ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ವೈ ನಾಟ್ ಟ್ರೈ ಇಟ್. ಇಷ್ಟ ಆಗಲಿಲ್ಲ ಅಂತ ಆದಮೇಲೆ ಏನಾದ್ರು ಒಂದು ಡೇಟ್ಸೋ ಏನೋ ಒಂದು ಹೇಳೋಣ, ಬಟ್ ಫಸ್ಟ್ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲೇ ನನ್ನ ಫಸ್ಟ್ ಭೇಟಿ ಇವ್ರ ಟೀಮ್. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್. ಆ್ಯಂಡ್
ನನಗೆ ವಾವ್, ಇಟ್ ಇಸ್ ಅ ವೆರಿ ನೈಸ್ ಟೀಮ್. ನನಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಎಲ್ಲನೂ ಸೆಟ್ನಲ್ಲೇ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಒನ್ ವಾಸ್ ಸೋ ಡೆಡಿಕೇಟೆಡ್. ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಅಂತಂದರೆ ನಮ್ಮ ಕ್ಯಾಮ್ರಾಮನ್. ಬಿಕಾಸ್ ನಾನು ಬಂದಾಗಿದ್ದ ತಕ್ಷಣ ಏನಕ್ಕೆ ಅಂತಂದರೆ ಆ ಟೀಸರ್ ಏನು ಬೇಕಾಗಿತ್ತು ಅಂದರೆ ಇಟ್ ವಾಸ್ ಅಂದರೆ ನಾವು ಐ ಥಿಂಕ್ ಫಸ್ಟ್ ಶಾರ್ಟ್ ರಾತ್ರಿ 12 ಗಂಟೆಗೆ ಶೂಟ್ ಮಾಡಿದ್ದು. ಏನು ಇಷ್ಟೊತ್ತು ಕಾಯಿಸ್ತಾರೆ, ಏನು ಮಾಡ್ತಾರೆ ಹೊಸ ಟೀಮ್ ಅಂತ ಅಂದ್ಕೊಂಡಾಗ ದೇ ವಾಸ್ ಅ ವಾ ಫ್ಯಾಕ್ಟರ್. ಸೊ ಈ ವಾ ಫ್ಯಾಕ್ಟರ್ ಥ್ರೂ ಔಟ್ ದಿ ಶೂಟ್ ಇತ್ತು. ಸೊ ಥ್ರೂ ಔಟ್ ದಿ ಜರ್ನಿ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ನನಗೆ ಎಲ್ಲರೂ ಹೊಸಬ್ರಾಗಿರೋದ್ರಿಂದ ಯಾವಾಗಲೂ ಒಂದು ಫಿಲಮ್ ಒಪ್ಕೊಂಡಾಗ ಒಂದ್ಸತಿ ಒಪ್ಕೊಂಡಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ಮಾಡಬೇಕು ಈ ಕ್ಯಾರೆಕ್ಟರ್, ಬಟ್ ಈ ಕ್ಯಾರೆಕ್ಟರ್ ನಂಗೆ ತಲೆಗೆ ಕುತ್ಕೋತಾ ಇರಲಿಲ್ಲ. ಯಾಕೆ ಕುತ್ಕೋತಾ ಇರಲಿಲ್ಲ? ಒಂದು ಭಯ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಬೇಕಾ ಬೇಡವಾ ಅಂತ. ಬಟ್ ಒನ್ ಕಾನ್ಫಿಡೆನ್ಸ್, ಇಟ್ ವಾಸ್ ಲೈಕ್ Rishi is a fabulous director. He is going to put it across ಅಂತ. ಸೊ ಇವರ 3 ಜನ ದಿ ಟೆಕ್ನಿಷಿಯನ್ಸ್, ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು ಮತ್ತು ಋತ್ವಿಕ್ ಅವ್ರು ಹೇಳಿದ್ರು. ಸೊ ನನಗೆ ಬರೀ ಹೊಸಬ್ರಿಗಲ್ಲ, ಯು ಆರ್ ವೆರಿ ಪ್ಯಾಷನೇಟ್. ಸೊ ನಾನು ಫಸ್ಟು ನಿಶಾಂತ್ ಅವ್ರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಓಕೆ ಫೈನ್, ಬಟ್ ಹೌ ಆರ್ ದಿ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾಯಿತ್ತು. ಬಟ್ ಡೆಫಿನೆಟ್ಲಿ ಯು ಆರ್ ಗೋಣ stand in the sandalwood. So all the very best to you, because ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬೇಕಾಗಿದ್ದಾರೆ. So it was wonderful working. ಅಂದರೆ I'm so sorry I couldn't share or screen with them, but fabulous team it was. ಸೊ ತುಂಬಾ. ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕಾಯ್ತು, ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಏನು ಯೂನಿವರ್ಸಲ್ ಕನೆಕ್ಷನ್ ಅಂತಂದರೆ, ಗಿಣಿರಾಮದಲ್ಲಿ ನಾನು ದಸರಾ ಟೈಮ್ನಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದನ್ನಲ್ಲಿ ಇವ್ರು ರೆಡಿ ಆಗಿದ್ದರು. ಸೊ ಮತ್ತೆ ನಾವು 2024 ದಸರಾಗೆ ಮತ್ತೆ ಸಿಗ್ತೀವಿ, ಮತ್ತೆ ಈ ಕ್ಯಾರೆಕ್ಟರ್ ಮೂಲಕ ಬರ್ತೀನಿ. ಸೊ ಮತ್ತೆ ದರ್ ಇಸ್ ಒನ್ ಆಫ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ನೈಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಬಟ್ ಒಂದಂತೂ ತುಂಬ ಖುಷಿ ಇದೆ, ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂಥ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಮತ್ತು ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ವಿ. ಸೊ ರಿಷಿ ಸರ್ ಒಂದೇನು ಹೇಳಿದ್ರು ಅಂತಂದರೆ, ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು, ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಪ್ರಾಜೆಕ್ಟ್. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಯಾವಾಗಲೂ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಹಿಂಗೆ ಮಾಡಿ, ಬಟ್ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಪ್ರತಿ ಒಂದು ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ, ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಸಿದ್ಲಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ನನ್ನ ಡೇಟ್ಸ್ಗೆ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಬಿಕಾಸ್ ವರ್ಧಣ್ಣ ಅವರು ಸೆಟ್ ಹಾಕ್ಬಿಡಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾಯಿತ್ತು, ಬಟ್ ಈ ಟೀಮ್ ಅವರನ್ನು ಬಿಟ್ಕೊಡ್ಲಿಲ್ಲ. ಸೊ ದೇ ಸ್ಪೋಕ್ ಆ್ಯಂಡ್ ದೇ ವರ್ ಆಲ್ಸೋ ವೆರಿ ವೆರಿ ನೈಸ್. ಸೊ ಪ್ರತಿಯೊಂದು ಅಂದರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲಮ್ ಮಾಡೋದಕ್ಕಾಯಿತು. ಸೊ ಇವಾಗ ಮೀಡಿಯಾದವರು ನೀವು ಇದನ್ನು ಜನರಿಗೆ ತಿಳಿಸ್ಬೇಕು. ಸೊ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಫಿಲ್ಮ್. ಸೊ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮೂವಿ ರೆಡಿ ಇರೋದ್ರಿಂದ ನೋಡೋಕೆ ಕಾಯ್ತಿದ್ದೀವಿ. ನಾನು ಕಾರ್ತಿಕ್ ಇದಕ್ಕೂ ಬಿಫೋರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಅವ್ರನ್ನ ಭೇಟಿಯಾಗಿದ್ದೋ. ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳಿಲ್ಲ, ಸೊ ಅದು ಒಳ್ಳೇದಾಗಿದೆ. ಆ ಡೈರೆಕ್ಟಾಗಿ ನಾನು ಕತೆ ಹೇಳಿದ್ರೆ ಇಷ್ಟೊತ್ತು ನಾವು ಮೂವಿ ಮಾಡಿರ್ತಿದ್ದೋ. ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ಸೊ ನಾನು ಪ್ರೇಕ್ಷಕನ ಕಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ, ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಿದ್ರು, ಒಬ್ರು ಮುದ್ದಾಗೂ ಕಾಣ್ತಾ ಇದ್ದಾರೆ. ಸೊ ರೆಡ್ಡು ಈಗ ಗೆಲುವಿನ ಸಂಕೇತ. ರೆಡ್ ಜರ್ಸಿ ಹಾಕೊಂಡು RCB ಗೆದ್ದಿದ್ದಾರೆ. ಸೊ ಈ ಮೂವಿನ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಸುಮ್ಮನೆ ಇಷ್ಟೊಂದು ಅವಳಿ ಏನಿಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಇದೆ ಇವತ್ತು ಎಲ್ಲರೂ ಸೇರಿದ್ದು. ಹ್ಯಾಪಿ ಬರ್ಡೇ ರಿತ್ವಿಕ್ ಸರ್. ನಾವು ರಿತ್ವಿಕ್ ಸರ್ ಇದ್ರ ಮುಂಚೆನೇ ಒಂದೆರಡು ಪ್ರಾಜೆಕ್ಟ್ ಡಿಸ್ಕಸ್ ಆಗಿತ್ತು, ಆದರೆ ಮಾತಾಡಿರಲಿಲ್ಲ.
ಈ ಸಿನಿಮಾ ಮುಖಾಂತರ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಸ್ಪೆಷಲಿ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಲೇಬೇಕು. ಮಾರ್ನಮಿ ಅಂದರೆ ಒಂದು ದೊಡ್ಡ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ಗೆ ಚೂರು ಕಮ್ಮಿ ಮಾಡ್ದಿರಾ ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಆಮೇಲೆ ಶಿಲ್ಪಾ ನಿಶಾಂತ್ ಮೇಡಮ್. ಹಾಗೆ ಎಲ್ಲ ಆ್ಯಕ್ಟರ್ಸು ತುಂಬ ಸೊಗಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಮತ್ತು ಸ್ಪೆಷಲಾಗಿ ಹೇಳಲೇಬೇಕು, ಇವ್ರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನಾನು ರಿಷಿ ಬಗ್ಗೆ ಹೇಳಲೇಬೇಕು. ಅಷ್ಟೆಲ್ಲ ಹೇಳೋದಕ್ಕೆ ಸಾಧ್ಯ ಆಗಿರೋದೇ ರಿಷಿ. ಯಾಕೆಂದರೆ ನಂದು ರಿಷಿದು ಆನ್ ಸ್ಪಾಟಲ್ಲಿ ಆಗಲಿ, ಪ್ರೀವಿಯಸ್ ನಾವು ಸ್ಕ್ರಿಪ್ಟಿಂದನೂ ಡಿಸ್ಕಸ್ ಮಾಡ್ತಾ ಇದ್ವಿ ಹೇಗೆ ವಿಜುವಲೈಸೇಷನ್ ಇರಬೇಕು ಅಂತಂತ. ಅದಕ್ಕೆ ಈ ರೀತಿಯೇ ಇರಬೇಕು ಅಂತಂತ ಡೈರೆಕ್ಟರ್ ಕಡೆಯಿಂದ ನನಗೆ ಇನ್ಪುಟ್ ಬರ್ತಿದ್ದಾಗ ಸಾಧ್ಯ ಆಯಿತು ಈ ಥರದ್ದೊಂದು ಔಟ್ಪುಟ್ ಕೊಡೋದಕ್ಕೆ. ಥ್ಯಾಂಕ್ ಯು ರಿಷಿ. ಹಾಗೆ ಡೈರೆಕ್ಷನ್ ಟೀಮ್ ಬಗ್ಗೆ ತುಂಬ ಹೇಳಬೇಕು, ಅವರೇ ಇಷ್ಟೊತ್ತು ವಿಜುವಲ್ಸ್ ಆಗ್ತಿದ್ದು. ಥ್ಯಾಂಕ್ ಯು ಗೈಸ್. ಮತ್ತು ವರದಣ್ಣ ಆರ್ಟ್ ಡೈರೆಕ್ಟ್ರು, ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಯಿತು. ಇಷ್ಟು ಚೆನ್ನಾಗಿ ಕಾಣಬೇಕಂದ್ರೆ ಅವ್ರ ಹಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್. ಹಾಗೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಂದ ಕಾಸ್ಟ್ಯೂಮ್ ಡಿಸೈನರ್ ವರ್ಷ ಅವ್ರ ಕಡೆಯಿಂದ ಮತ್ತು ಎಲ್ಲ ಆ್ಯಕ್ಟರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದನೂ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ಜಾಸ್ತಿ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್. ನೀವು ಅಷ್ಟೇ, ಎಲ್ಲರ ಫೇವ್ರೆಟ್, ನನ್ನ ಫೇವ್ರೆಟ್. ಎಸ್ ಸರ್, ಹೌದು ಸರ್. ನಮ್ಮ ಡೈರೆಕ್ಟರ್ ಹೇಳ್ಬೇಕು ಸರ್ ಅದು ಯಾಕೆ ಹಂಗೆ ಹೇಳಿದ್ರು ಅಂತ. ಎಸ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಗೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೆಳೆಯನಾಗಿ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ ನಾನು ರಿತ್ವಿಕ್ ಒಟ್ಟಿಗೆ ಕನಸನ್ನು ಕಂಡಿದ್ದು. ಅಂದರೆ ನಮ್ಮ ಕನಸು ಕಾಣೋ ಒಂದು ಹಂತ ಇರುತ್ತಲ್ಲ, ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರೋವಂಥದ್ದು. ನನ್ನ ಕನಸುಗಳಲ್ಲಿ ಅವನು ಭಾಗಿಯಾಗಿದ್ದಾನೆ, ಅವನ ಕನಸುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಅವನ ಕನಸು ಇಷ್ಟು ದೊಡ್ಡ ಮಟ್ಟಕ್ಕೆ ನನಸಾಗುವಂಥ ಒಂದು ಕ್ಷಣ ಬಂದಾಗ ಏನೇ ಕೆಲಸ ಇರಲಿ ಐ ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿ ನಾನು ಐ ಕೇಮ್ ಹಿಯರ್. ಅದಕ್ಕಷ್ಟೇ. ಆ್ಯಂಡ್ ಐ ನೋ ಹೀ ನೋಸ್, ಅಂದರೆ ಮೈ ಗುಡ್ ವಿಶಸ್ ಆ್ಯಂಡ್ ಮೈ ಥಾಟ್ಸ್ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ ಯಾವಾಗಲೂ ಕೇಳೋರು, ಯಾವಾಗ ಒಂದು ದೊಡ್ಡ ಸಿನಿಮಾ ಬರೋದು, ಯಾವಾಗ ಇದು ಅಂತ ಹೇಳಿ. ಸೊ ಲಾಡ್ ಆಫ್ ಸಪೋರ್ಟ್ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದನೂ ಕೂಡ. ನನಗೆ ಅನ್ಸೋದು ಐ ಥಿಂಕ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗೋಕ್ಕೆ ಬೇಕಾಗಿರುವಂತಹ ಕಲೆ ಆಗಿರಲಿ, ಶ್ರಮ ಆಗಿರಲಿ, ಎಲ್ಲವೂ ಕೂಡ ಅವನಲ್ಲಿದೆ. ಆ್ಯಂಡ್ ಚೂರು ತಡವಾಗಿದ್ರು ಕೂಡ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಮಾಡ್ತಾ ಇದ್ದ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇದ್ದ. ಬಟ್ ನನಗೆ ಹಂತವಾಗಿ ಸಿನಿಮಾದು ಅಪ್ಡೇಟ್ಸ್ಗಳನ್ನ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ನ ಅವ್ನು ಶೇರ್ ಮಾಡಿದಾಗಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಒಂದು ಅವನ ಕಲೆಗೆ ಸೂಟಬಲ್ ಆಗಿರುವಂಥ ಒಂದು ಸಿನಿಮಾ ಅವನಿಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಐ ಥಿಂಕ್ ನಿರ್ಮಾಪಕರಿಗೆ ಸೇಫ್ ಆಗಲಿ, ಸುನಿ ಸರ್ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಐ ಥಿಂಕ್ ಚೈತ್ರ ಯು ಲುಕಿಂಗ್ ಗ್ರೇಟ್, ಸೋನು ಅವರು ಯು ಲುಕಿಂಗ್ ಗ್ರೇಟ್, ಆ್ಯಂಡ್ ಆಲ್ ಕ್ರೆಡಿಟ್ಸ್ ಟು ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಸೊ ಅವಾಗಲೇ ನೀವು ಹೇಳ್ದಂಗೆ ರಿಷಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ತಾ ಇತ್ತು ಅಲ್ಲಿ. ಸೊ ಎನಿವೆ ಐ ಥಿಂಕ್ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟ್ರಿಗೆ ಬಂದು ನೋಡುವಂಥ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಷಿ, ಟೈಮ್ ಮಾಡಿ ಬಂದಿದ್ದಕ್ಕೆ, ಹಾಗಷ್ಟು ಪ್ರೀತಿಯ ಶುಭಾದ ನುಡಿಗಳನ್ನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಹಿಂದೆ ಮೀಡಿಯಾ ಹಾಗೂ ಮಾರ್ಕೆಟಿಂಗ್ನಲ್ಲಿ ಬಹಳಷ್ಟು ಕೆಲಸ ಮಾಡಿದಿರಿ. ಅದರ ಸ್ಪಾರ್ಕ್, ಅದರ ಎನರ್ಜಿ ಏನು ಅಂತ ಗೊತ್ತಿರೋ ವ್ಯಕ್ತಿ. ಹಾಗಾಗಿ ನಿರ್ಮಾಣ ಸಂಸ್ಥೆ ಶುರು ಮಾಡುವಾಗ ಸುಲಭ ಆಯ್ತಾ? ಆ ಪಲ್ಸ್ ತಿಳ್ಕೊಂಡಿರೋ ಕಾರಣ ಮಾರ್ನಮಿ ಹೊರ ಬಂದಿರೋದಾ? ಏನು ಎತ್ತ ಈ ಜರ್ನಿ ಹೇಗಿತ್ತು ದಯವಿಟ್ಟು ತಿಳಿಸಿ. ಖಂಡಿತ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮ್ಲಿ ಆ್ಯಂಡ್ ಮೈ ಆರ್ಟಿಸ್ಟ್ ಎಲ್ರಿಗೂ ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಋತ್ವಿಕ್. ಒಂದು ಪ್ರಶ್ನೆ ಏನಂದರೆ, ಸುಲಭ ಅನ್ನೋದು ಯಾವುದೂ ಇಲ್ಲ ಮೇಡಮ್. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ದಟ್. ಮೀಡಿಯಾದಲ್ಲಿ ನಾನೊಬ್ಬ HR ಆಗಿದ್ದೆ. ಸೊ ಇಟ್ಸ್ ಎ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ಎಷ್ಟೋ ಜನ ಪ್ರೋಗ್ರಾಮಿಂಗ್ ಅವ್ರನ್ನ ನಾನು ನೋಡಿದ್ದೀನಿ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ನಿಂತು ಅವ್ರ ಕೆಲಸಗಳನ್ನ ನೋಡಿದ್ದೀನಿ. ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು
ಅಪ್ರೋಚ್ ಆಗ್ತಿದ್ದವ್ರಿಗೆ ನಾನು ಪ್ರೊಡ್ಯೂಸರ್ಸ್ ಅಥವಾ ಫಂಡರ್ಸ್ನ ಲೈನಪ್ ಮಾಡ್ತಿದ್ದೆ. ಸುಮಾರು ಸಿನಿಮಾಗಳಿಗೆ ಏನು ಒಂದೇ ಸಿನಿಮಾಗೆ ಅಷ್ಟೆಲ್ಲ ಬಜೆಟ್ಸ್ ಆಗ್ತಿರಲಿಲ್ಲ, ಮಲ್ಟಿಪಲ್ ಜನನ ಸೇರಿಸಿ ಮಾಡ್ತಿದ್ವಿ. ಬಟ್ ಕಾರ್ತಿಕ್ ಫಸ್ಟ್ ಟೈಮ್ ನನಗೆ ಒಂದು ಕತೆ ತಂದಿದ್ರು. ನಾವು ಅಭಿಲಾಷ್ ಮತ್ತು ಕಾರ್ತಿಕ್ ಕೂತ್ಕೊಂಡು ಒಂದು ಕತೆನ ಎಣ್ದಿದ್ವಿ, ವೈ ಡೋಂಟ್ ವಿ ಡೂ ಸೀರೀಸ್ ಅಂತೇಳಿ. ಅಲ್ಲಿಂದ ಶುರುವಾದ ಜರ್ನಿ ಅದು. ಒಂದು ಸ್ಕೆಡ್ಯೂಲ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಸಾಹೇಬರು ಬಿಗ್ ಬಾಸ್ ಕೊಟ್ಟೋದ್ರು. ಸೊ ಅದಲ್ಲೇ ನಿಂತು ಹೋಗಿದೆ, ವಿಚ್ ವಿ ವಿಲ್ ಕಂಪ್ಲೀಟ್ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್. ಅದೇ ಇಮಿಡಿಯೇಟಾಗಿ ತೊಗೊಳೋದು. ಅದಾದಮೇಲೆ ಹಾಗೆ ಸಿಂಪಲ್ ಸುನಿಯವ್ರನ್ನು ನೋಡಿದೆ, ಒಂದು ಕತೆ ಅವರು ಕೂಡ ನರೇಟ್ ಮಾಡಿದರು. ಸೊ ಇಲ್ಲಿಂದ ಒಂದೊಂದೇ ಸ್ಟೆಪ್ ನನಗೆ ಓಕೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ನಮ್ಮ ಮೇಡಮ್ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದುವರೆಗೂ ಅಷ್ಟೇ ಇಟ್ ವಾಸ್ ವೆರಿ ಹೌದು, ಹಣ ಹಾಕಿ ಅದನ್ನು ಏನೋ ಕೊಡೋದು ಅವ್ರಿಗೆ ಸುಲಭ ಇದೆ, ಆದರೆ ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗಿದೆ. ಸೊ ಸುಲಭ ಯಾವುದೂ ಇರಲಿಲ್ಲ. ಒಂದು ಕತೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಇತ್ತು. ಸುಮಾರು ಕತೆಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಯಾವ್ದು ನಮ್ಮ ಮಾರ್ಕೆಟಿಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಎಲ್ಲನೂ ನಾವು ಏನು AC ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ, ಗ್ರೌಂಡ್ಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಥೇಳಿ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್, ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಮಾಡ್ತೀವಿ ಕಾರ್ತಿಕ್, ಡೋಂಟ್ ವರಿ, ವಿಲ್ ಕಂಪ್ಲೀಟ್ ದಾಟ್ ಆಲ್ಸೋ. ಹೀಗೆ ಜರ್ನಿ. ಇನ್ನು ಮಾರ್ನವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು. ರಿತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಅವ್ರು ಮೆಸೇಜ್ ಹಾಕಿ, ಸರ್ ಹಿಂಗೆ ಏನು ಐ ನೋ ಹಿಮ್ ಫ್ರಮ್ ಲಾಸ್ಟ್ 15 years, ಬಟ್ ಜಾಸ್ತಿ ಮಾತಾಡೋದು ಅಯ್ಯಪ್ಪ ಮಾತಾಡೋದೇ ಇಲ್ಲ. ಅವ್ರು ಹಿಂಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗಣ್ವಾ ಹಿಂಗೆ ಒಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ, ಸರಿ ಬನ್ನಿ ಅಂದೆ. ಆಗ ಶೆಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ. ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪಡ್ಕೋನೆಲ್ಲೆಲ್ಲೋ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅಂದ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ, ಇಸ್ ಅ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಅವ್ರಿಗೆ. ನೀವು ಅಲ್ಲಿ ಇಲ್ಲಿ ತಿರುಗದೇ ಇಲ್ಲ, ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವ್ರು ಕಲಿಸಿದ ಕತೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಏನು ಪ್ರೇಮ ಕತೆ, ಏನೋ ಡ್ಯೂಯೆಟ್ ಕತೆ ಕಂಪ್ಲೀಟ್. ಏನೋ ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾದಲ್ಲೂ ಅದೇ ಕತೆನೇ, ಬಟ್ ಬರೀ ಪ್ಲೇನ್ ಪ್ರೇಮ ಕತೆ ಇದ್ದು. ಅದಾದಮೇಲೆ ನಾನು ಋತ್ವಿಕ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಲ್ಲಿ ಅಂತೇಳಿ. ಅದಾದಮೇಲೆ ಮತ್ತೆ ಬಂದರು ಅವರು, ಒಂದು ಆಲ್ಮೋಸ್ಟ್ 2 ತಿಂಗಳು 2 months ಆದಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟ್ಗಳು ನೋಡಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಆ ಟ್ವಿಸ್ಟು, ಆ ಟರ್ನ್ಸು, ಏನು ನಮ್ಮ ಟ್ರೆಡಿಷ್ನಲ್ಸ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿದ್ದಾರೆ ಅಂದರೆ ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಈ ಕಥೆನ ಪಿಕ್ ಮಾಡಿದ್ವಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನನಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನು ಎಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತ್ರ ನರೇಟ್ ಮಾಡಿದ್ರೆ ನನ್ನ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರು ನಾನು ಮಾಡ್ತೀನಿ ಅಂತ. ಆ್ಯಂಡ್ ಇದು ಹೆಂಗಾಯಿತು ಅಂದರೆ, ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 days ಮಾಡಿದ್ವಿ ಸರ್. 30 ದಿನ, 1 ದಿನ ರಜೆ ಇಲ್ಲ. 1 ದಿನ ರಜೆ ಇಲ್ಲ ಮಂಗಳೂರಲ್ಲಿ, 1 ದಿನ ಮಳೆಗೂ ಸಿಗಾಕೊಂಡಿಲ್ಲ ನಾವು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದ ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು 1 ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ, ಓಕೆ ನನ್ನ ಭಾನುವಾರ ನಂಗೆ ರಜಾ ಬೇಕು ಅಂದೋರೇ ಇಲ್ಲ. ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನಮಗೆ ಬೇರೆ ಸ್ಕೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತೊಗೊಂಡು ಇಲ್ಲ, ಅದು ಬಂದ್ಬಿಡತ್ತೆ. ಆಲ್ಮೋಸ್ಟ್ 15 ವರ್ಷ ಅದರಲ್ಲೇ ಇದ್ದಿದ್ದು. ಜನ ನಂಗೆ ಹಿಡ್ಕೋಬೇಕು, ಹೆಂಗೆ ಮಾಡಿಸ್ಬೇಕು. ಸೊ ಅದೊಂದು ನನಗೆ ಹೆಲ್ಪ್ ಆಗಿದ್ದು ಅಂದರೆ, ಅದು ಬಿಟ್ಟರೆ ಬೇರೆ ಕಷ್ಟಗಳು ಸುಮಾರಿತ್ತು. ನಮ್ಮ ಶೆಟ್ರು ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ, ಅವೆಲ್ಲ ಇದೆ. ಸೋನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅದು. ಸ್ಟಾರ್ಟಿಂಗಲ್ಲಂತೂ ಫಸ್ಟ್ ಶಾಟ್ ಅವ್ರ ಮೇಲೆ ಬಂದಿದ್ದು. ಫಸ್ಟ್ ಡೇನೇ ಆಲ್ಮೋಸ್ಟ್ ಅವರು ಇದು ತಗೋತಾರ ಮೇಡಮ್ ಅಂತ ಸ್ಲ್ಯಾಂಗ್ ಬರ್ತಾರೆ. ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಹಿಮ್. ತುಂಬ ಎಫರ್ಟ್ ಹಾಕಿದ್ದಾರೆ.
ತುಂಬ ಕಡೆಯಿಂದ ವರ್ಕ್ಶಾಪ್ಸು, ಹುಲಿ ವೇಷದ ನೃತ್ಯ ಹೇಳ್ಕೊಟ್ಟಿದ್ದಾರೆ ನಮ್ಮ ಹೀರೋಗೆ. ಅದಂತೂ ಅಮೇಝಿಂಗು. ಆ್ಯಂಡ್ ಋತ್ವಿಕ್ ಹಸ್ ಡಿಡ್ ಅ ಅಮೇಝಿಂಗ್ ಜಾಬ್. ಅದು 1 ದಿನ 2 ದಿನದಲ್ಲಿ ಕಲಿಯೋಂಥ ಕೆಲಸನೇ ಅಲ್ಲ ಅದು. ಸೊ ಇವೆಲ್ಲ ಒಟ್ಟುಗೂಡಿ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇಷ್ಟಲ್ಲೇ ಟ್ರೈಲರ್ ಬರುತ್ತೆ, ಇಷ್ಟಲ್ಲೇ ರಿಲೀಸ್ ಕೂಡ ಮಾಡ್ತೀವಿ. ಬಹುಶಃ ಎಲ್ರಿಗೂ ಖುಷಿ ಕೊಡುತ್ತೆ ಅನಿಸುತ್ತೆ. ಇಲ್ಲ ಸರ್, ನಾವು ಹಿಂದೆ ಇದ್ದು ಅವ್ರನ್ನ ಹಿಡ್ಕೊಳ್ಳೋದೇ ಸಾಕಾಗಿದೆ. ಇನ್ನೊಂದು ಮುಖ್ಯವಾಗಿ ವಿಚಾರ ಅಂದರೆ ಇಲ್ಲಿ ಜನ ಆರ್ಟಿಸ್ಟ್ ಸಿಗೋದು ಒಂದು ವಿಚಾರ ಆದರೆ ಟೆಕ್ನಿಕಲ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್. ನಾವು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋದೆಲ್ಲ ನಮ್ಮ DOP ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಸೆಟ್ ಹಾಕಿದ್ದೀವಿ ನಾವು ಮಂಗಳೂರಲ್ಲಿ, ಪ್ರೈಮ್ ಲೊಕೇಶನ್ಸಲ್ಲಿ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಆ ಸೆಟ್ಸ್ ಹಾಕಿ ಆ ಸೆಟ್ ತಕ್ಕಂಗೆ ನಮ್ಮ DOP ಅವರು ಪ್ರತಿಯೊಂದೂ ಮುಂಚೆನೇ ಹೋಗಿ ನೋಡಿ, ಅವರಿಬ್ಬರು ಸಿಂಕ್ ತುಂಬ ಚೆನ್ನಾಗಿದೆ. ಒಂದ್ಸರಿ ಒಂದು ಕ್ಷಣ ನೋಡಿದ್ರೆ ಯಾರು ಡೈರೆಕ್ಟರ್ ಅಂತಲೇ ಗೊತ್ತಾಗಲ್ಲ ನಿಮಗೆ, ಹಂಗೆ ಸಿಂಕ್ ಆಗಿರ್ತಾರೆ ಅವರು. ಅವರಿಬ್ಬರು ಮಾತಾಡ್ಕೊಂಡು ಒಂದು ಸೀನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ನನಗೆ ಮಾಡಿರ್ತಾರೆ, ನಾಳೆ ಶಾರ್ಟ್ಸ್ ಹಾಗೆ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ 1 ಶಾಟ್ ಟೇಕರ್ಸೆ, ಯಾರು ನನಗೆ ರಿಪೀಟ್ ಓಕೆ ನೆಕ್ಸ್ಟ್ ಶಾರ್ಟ್ಗೆ ಹೋಗೋಣ ಅನ್ನೋರೇ ಇಲ್ಲ. ಸೊ ಹಾಗಾಗಿ ಪ್ರೊಡಕ್ಷನ್ಗೆ ತುಂಬ ಒಳ್ಳೇದಾಯ್ತು ಅದು. ಅವ್ರ ಕಥೆನ ಕಂಪ್ಲೀಟ್ ಮಾಡಿದ್ರೆ ನಾನು ಇಮಿಡಿಯೇಟ್ ತಗೋತೇನೆ. ಅವ್ರು ಕಂಪ್ಲೀಟ್ ಮಾಡೋಕ್ಕೆ ಹೇಳಿ ಅಲ್ವಾ ಸರ್? ಸನಿ ಸರ್ ಏನಾದ್ರು ಹೇಳ್ತೀರಾ? ಈಗ ನಾವು ಶೂಟ್ ಕಂಪ್ಲೀಟ್ ಮಾಡಿದ್ವಿ ಸರ್, ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಮೇಜರಾಗಿ ನಮಗೆ ಮ್ಯೂಸಿಕ್ ಕಂಪ್ಲೀಟ್ ಆಗಬೇಕು, ಮ್ಯೂಸಿಕ್ಕು ಮತ್ತು SFX. ಇದಾದರೆ ಆಲ್ಮೋಸ್ಟ್ ವಿಲ್ ಬಿ ಕಂಪ್ಲೀಟಿಂಗ್ ಸರ್. 1-2 ಸಾಂಗ್ಸ್ ಆಗಿದೆ, ಇನ್ನು 3 ಸಾಂಗ್ಸ್ ಬಾಕಿ ಇದೆ. ಆಮೇಲೆ ಸ್ಕೋರ್ಸ್ ಫಿನಿಷಿಂಗಲ್ಲಿದೆ ಈಗಾಗಲೇ. ಸೊ ನನ್ನ ಅಭಿಪ್ರಾಯ ಸೆಪ್ಟೆಂಬರ್ ಅಂತ ನಾವು ಯೋಚನೆಯಲ್ಲಿದ್ದೀವಿ, ನೋಡಬೇಕು ಸರ್. ಸಾರಿ, ಎಕ್ಸ್ಪೆನ್ಸಿವ್ ಅನ್ನೋದು ಹೇಳೋಕ್ಕಾಗಲ್ಲ ಸರ್. ನೀವು ಯಾವುದಕ್ಕೆ ಏನು ತಾಳೆ ಹಾಕ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಬಿಕಾಸ್ ಔಟ್ಸ್ಕರ್ಟ್ಸಲ್ಲಿ ನಾವು ಸ್ಟುಡಿಯೋನಲ್ಲಿ ಶೂಟ್ ಮಾಡೋದಕ್ಕೂ ಆಚೆಗೂ ತುಂಬ ವ್ಯತ್ಯಾಸ ಇದೆ. ಇವತ್ತು ಹಿಂಗಿರುತ್ತೆ, ನಾಳೆ ಹಂಗೋಗುತ್ತೆ. ನಾವು ಇಲ್ಲೇನೋ ಅನ್ಕೋತೀವಿ, ಅಲ್ಲೋದ್ಮೇಲೆ ಇನ್ನೇನೋ ಮಾಡ್ತೀವಿ. ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿನೇ ಮಾಡಿರೋದು, ಯಾವುದೂ ವ್ಯರ್ಥ ಖರ್ಚು ಮಾಡಿಲ್ಲ ಎಲ್ಲೂ. ಸೊ ಆ ಚಾನ್ಸ್ ಯಾರೂ ಕೊಟ್ಟಿಲ್ಲ ನನಗೆ. ಆ್ಯಂಡ್ ಇಟ್ ಇಸ್ ವೆರಿ ಅಂದರೆ ಯೋಚನೆ ಮಾಡಿನೇ ಸ್ಟೆಪ್ ಇಟ್ಟಿದ್ದೀವಿ. ರಿಸ್ಕ್ ಇದೆ ಸರ್, ಅದನ್ನೇ ಹೇಳಿದ್ದು. ಯಾವುದೇ ಕಂಟೆಂಟು ಇದು ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಗಲ್ಲ ಅಂತ ನಾನು ಇಲ್ಲಿ ಕೂತ್ಕೊಂಡು ನಾನೊಬ್ಬ ಜಡ್ಜ್ ಮಾಡಿದ್ರೆ ಆಗಲ್ಲ. ಇಟ್ ಈಸ್ ಆಲ್ ಆಡಿಯನ್ಸ್. ಅವತ್ತಿನ ಪಲ್ಸ್ಗೆ ನಾನು ರಿಲೀಸ್ ಮಾಡಿದ ಪಲ್ಸ್ಗೆ ಏನು ರಿಯಾಕ್ಷನ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವತ್ತು ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಇವತ್ತು ಕೂತ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೇ. ಅದನ್ನು ಹಾಕಿದ್ದೀನಿ, ಇನ್ನು ಅವನಿಗೆ ಬಿಟ್ಟಿದ್ದು. ನಿರ್ಮಾಪಕರೇ, ಶಿಲ್ಪಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್. ಏನು ಹೇಳೋಣ, ಮಾನವಿ ಬಗ್ಗೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಎಲ್ಲಾದ್ರ ಬಗ್ಗೆನೂ. ಥ್ಯಾಂಕ್ ಯು ಓಲ್ಡ್ ಟೀಮ್. ಇಲ್ಲಿ ನಿಮ್ಮ ಸಪೋರ್ಟ್ ಎಲ್ಲ ಕೊನೆ ತನಕ ಹೀಗೆ ಇರಲಿ. ಥ್ಯಾಂಕ್ ಯು. ಗುಣಾದ್ಯ ಪ್ರೊಡಕ್ಷನ್ಸ್ ವಿಷನ್ ಅಥವಾ ಮಿಷನ್ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಗುಣಾದ್ಯ ಅನ್ನೋ ಟೈಟಲೇ ನಿಮಗೆ ಗೊತ್ತಿರೋದ್ರಿಂದ ಇಟ್ಸ್ ಅ ಗಣಪತಿ ಸ್ಟಾರ್ಟ್. ನಾವು ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಸೊ ಅದರದ್ದೇ ಒಂದು ಟೈಟಲ್ ತೊಗೊಂಡು ಗುಣಾದ್ಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರ್ತಿಕ್ ಹೇಳಿದಂಗೆ ನಿಶಾಂತು ವೆರಿ ಪ್ಯಾಷನಬಲ್. ಅವ್ರಿಗೆ ಏನಂದರೆ ತುಂಬ ಸಾಕಷ್ಟು ಸ್ಟೋರಿಗಳನ್ನ ಕೇಳಿದ್ದಾರೆ. ಯಾವುದೇ ಸ್ಟೋರಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸುಮಾರು 50-100 ಕೇಳಿರ್ಬೋದೇನೋ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೀನಿ ಮಾತನ್ನ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಓಕೆ, ನಾವೇ ಟ್ರೈ ಮಾಡೋಣ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ರೈ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಗುಣಾದ್ಯ ಪ್ರೊಡಕ್ಷನ್ ಅಂತ. ಸೊ ಅದರಲ್ಲಿ ಮಾನವಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂತ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೋನು ಗೌಡ ಆಗಿರಲಿ, ಚೈತ್ರ ಆಗಿರಲಿ, ರಿತ್ವಿಕ್ ಆಗಿರಲಿ, ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಪ್ರತಿಯೊಬ್ಬರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೆಂಗೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾನವಿ ಬಗ್ಗೆ ನಿಮ್ಮ ಬಾಯಲ್ಲಿ ನಿಮ್ಮ ಮೂಲಕ ತಿಳಿಯೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ.
ಈ ಒಂದು ಟೀಸರ್ ಲಾಂಚ್ಗೆ. ನಮ್ಮ ಫಸ್ಟ್ ಟೀಸರ್ ಆಗಿರಲಿ, ಎರಡನೇ ಟೀಸರ್ ಆಗಿರಲಿ, ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಮೀಡಿಯಾ ಮಿತ್ರರು ಎಲ್ಲರೂ. ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ. ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಪಡ್ತೀನಿ. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸಾರಿ. ಮಾತಾಡಬೇಕಂದ್ರೆ ರಿತ್ವಿಕ್ ಸರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಹ್ಯಾಪಿ ಬರ್ಡೇ ಟು ಯು. ಎಸ್, ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ. ನಾನಲ್ಲಿ AD ಆಗಿ ಜಾಯ್ನ್ ಆಗಿದ್ದೆ. ಸೊ ಒಂದು 20 ದಿವಸ ಅಲ್ಲಿ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ರಿತ್ವಿಕ್ ಅವ್ರು ನನ್ನ ಸೀದಾ ಕರ್ಕೊಂಡು ಹೋಗ್ತಾರೆ, ಶೆಟ್ರೆ ಬನ್ನಿ ನನ್ನ ಜೊತೆ ಅಂತ. ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಲಿಸ್ಕೊಂಡು ಅವತ್ತು ಹೇಳಿದ ಫಸ್ಟ್ ಮಾತು ಅವರು, ಶೆಟ್ರೆ ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಒಂದು ದಿವಸ ನೀವು ಡೈರೆಕ್ಟರ್ ಆಗ್ತೀರಾ, ಒಳ್ಳೆ ಡೈರೆಕ್ಟರ್ ಆಗ್ತೀರಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ. ಸೊ ನನಗೂ ಅವ್ರ ಬಗ್ಗೆ, ಅವರ ಇಂಟ್ರೆಸ್ಟ್ ಬಗ್ಗೆ, ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು. ಪ್ಲಸ್ ಅವರಿಂದ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು. ಸೊ ಅದಾದ ನಂತರ ಗಿಣಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳೋರು, ಶೆಟ್ರೆ ಸಿನಿಮಾ ಮಾಡ್ಬೇಕು, ಶೆಟ್ರೆ ಸಿನಿಮಾ ಮಾಡಬೇಕು ಅಂತ. ಒಂದು ವರ್ಷ ಸೀರಿಯಲಿಂದ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಸೊ ಸಿನಿಮಾ ಮಾಡಬೇಕು ಅಂತ. ಇಲ್ಲ ಡಾರ್ಲಿಂಗ್, ಕತೆ ಕೇಳೋಣ, ಚೆನ್ನಾಗಿರೋದು ಆಗತ್ತೆ ಅಂತ. ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಸೊ ಅದಾದ ನಂತರ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ. ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡು ಪರಿಚಯ ಆಗ್ತಾರೆ. ಅವರಿಂದ ಒಂದು ಕತೆ ಸಿಗುತ್ತೆ. ಸೊ ಆ ಕಥೆಯನ್ನು ತಂದು ನಾನು ರಿತ್ವಿಕ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿಂದ ಮಾರ್ನಮಿ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮಗೆ ನಿಶಾಂತ್ ಸರ್ ಸಿಗ್ತಾರೆ. ಅದಾದ ನಂತರ ಸಿನಿಮಾ ಇವತ್ತು ಇಲ್ಲಿ ತನಕ ಬಂದು ನಿಂತಿದೆ. ಸೊ ಶೂಟಿಂಗ್ ಮುಗಿಸಿದ್ದೀವಿ. 70 ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಶೂಟಿಂಗು. ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ 70 ದಿವಸ. ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿಂದನೂ ಕಾಣಿಸ್ತಾ ಇರೋದು ಮಾರ್ನಮಿಯಲ್ಲಿ. ಅಂದರೆ ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ಗಳು ಬಂದ್ಬಿಟ್ಟಿದ್ವು ಮಂಗಳೂರಲ್ಲಿ. ಸೊ ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ 1 ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆಲ್ಲ ಕಡೆನೂ ಮಳೆ ಇತ್ತು. ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಮಳೆ ಇರ್ತಿರಲಿಲ್ಲ, ಗೊತ್ತಿಲ್ಲ ದೇವರ ಆಶೀರ್ವಾದನೂ ಏನು. ಸೊ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ. ಆ ಸ್ಪಾರ್ಕ್, ಅವರ ಐಸಲ್ಲಿರೋ ಆ ಪವರ್ ತುಂಬ ಇಷ್ಟ. ಅದು ತುಂಬ ಪವರ್ ಇರೋ ಐಸ್ ಅದು. ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತ್ರ ಮೇಡಮ್, ಥ್ಯಾಂಕ್ ಯು. ಈ ಸಿನಿಮಾಗೋಸ್ಕರ ನಾನು ಚೈತ್ರ ಮೇಡಮ್ ಫಸ್ಟ್ ಒಂದ್ಸತಿ ಹೋಗಿ ಕತೆ ಹೇಳಿದೆ. ಕತೆ ಹೇಳಿದ್ಮೇಲೆ ಚೈತ್ರ ಮೇಡಮ್ ಇಲ್ಲ, ಡೇಟ್ಸ್ ಕಷ್ಟ ಇದೆ ಶೆಟ್ರೆ, ಆಗಲ್ಲ ಅಂತ ಹೇಳಿದರು. ಮತ್ತೆ ನಾವು ಬೇರೆ ಹೀರೋಯಿನ್ ಅದು ಇದು ಅಂತ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ. ಆದರೂ ಕೂಡ ಎಲ್ಲೋ ಇಲ್ಲ, ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ. ಮತ್ತೆ ದೀಕ್ಷಾ ಅವ್ರಿಗೆ, ಚೈತ್ರ ಅವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಜಾಯ್ನ್ ಆದರು ನಮ್ಮ ಜೊತೆ. ಸೊ ದೀಕ್ಷನ್ನ ನೀವೆಲ್ಲರೂ ನೋಡಿದ್ದೀರಾ, ಆಲ್ರೆಡಿ ಪರಿಚಯ ಆಗಿದ್ದಾರೆ ನಿಮಗೆ. ಖಂಡಿತ ನಿಮ್ಗೆಲ್ರಿಗೂ ದೀಕ್ಷಾ ಇಷ್ಟ ಆಗಿದ್ದಾಳೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್. ಹಾಗೆ ನಿಶಾಂತ್ ಸರ್ ಬಗ್ಗೆ ಮಾತಾಡಬೇಕು, ನಮಗೆ ಶಿಲ್ಪಾ ಮೇಡಮ್ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ಗೊತ್ತಿಲ್ಲ, ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟ್ರಿಗೂ ಇಷ್ಟು ದೊಡ್ಡದೊಂದು ಕ್ಯಾನ್ವಾಸ್ ಅಥವಾ ಇಷ್ಟು ದೊಡ್ಡ ಹ್ಯೂಜ್ ಸಪೋರ್ಟ್ ಸಿಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಶೂಟಿಂಗ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅಥವಾ ವಿಜುವಲ್ ನಾವು ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ, ಅದು ಏನಾದರೂ ಪರವಾಗಿಲ್ಲ, ಎಟ್ ಎನಿ ಮೂಮೆಂಟ್, ಲಾಸ್ಟ್ ಮೂಮೆಂಟಲ್ಲಾದರೂ ಅದನ್ನು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೊಡಕ್ಷನ್ ಕಡೆಯಿಂದ ದೊಡ್ಡ ಸಪೋರ್ಟ್ ಸಿಕ್ಕಿದೆ ನನಗಂತೂ. ಆ್ಯಂಡ್ ಶಿಲ್ಪಾ ಮೇಡಮ್ಗೆ ಅಷ್ಟು ನಾನು ಟೆನ್ಷನ್ ಕೊಡ್ತಿರ್ಲಿಲ್ಲ, ನಾನು ಟೆನ್ಷನ್ ಕೊಡ್ತಿದ್ದು ನಿಶಾಂತ್ ಅವ್ರಿಗೆ.
ಸೊ ನನಗೆ ತುಂಬ ಟೆನ್ಷನ್ ಆಗಿ ಒತ್ತಡ ತರಲಾಗ್ತದೆ ಅಂದರೆ ಅವರು ಬರ್ತಾಯಿದ್ರು, ಶೆಟ್ರೆ ಗೊತ್ತಾಯಿತು, ನಾನು ಹ್ಯಾಂಡ್ಲ್ ಮಾಡ್ತೀನಿ ಬಿಡಿ, ನೀವು ಆರಾಮಾಗಿರಿ, ನೀವು ಆರಾಮಾಗಿ ಶೂಟಿಂಗ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಸರ್. ಹಾಗೆ ನನ್ನ DOP ಶಿವಸೇನಾ ಸರ್ ಬಗ್ಗೆ ಮಾತಾಡಬೇಕು. ಶಿವಸೇನಾ ಸರ್ನ ನೀವೆಲ್ಲರೂ ಅಂದರೆ ಇದುವರೆಗೆ ಭೀಮಾ ನೋಡಿರ್ತೀರ, ಸಲಗ ನೋಡಿರ್ತೀರ. ಸೊ ನಿಮಗೆ ಮಾರ್ನಮಿಯಲ್ಲಿ ಶಿವಸೇನಾ ಅವರ ಒಂದು ಫೇಸ್ ಕಾಣಿಸುತ್ತೆ ಅಂತ ಒಂದು ಕೆಲಸನ ಮಾರ್ನಮಿಗೆ ಶಿವಸೇನಾ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಶಿವಸೇನಾ ಸರ್ ಕೆಲಸ ಮಾಡೋ ರೀತಿ ನಂಗೆ ತುಂಬ ಇಷ್ಟ. ಅಂದರೆ ಫ್ರಮ್ ದ ಬಿಗಿನಿಂಗ್ ಸ್ಕ್ರಿಪ್ಟಿಂದ ನನ್ನ ಜೊತೆಗೆ ಟ್ರಾವೆಲ್ ಆಗ್ತಿದ್ದಾರೆ ಶಿವಸೇನಾ ಸರ್. ಸೊ ಅಲ್ಲಿಂದನೂ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿಕೊಂಡು, ಶೆಟ್ರೆ ಈ ಥರ ಮಾಡೋಣ, ಇದನ್ನ ಈ ಥರ ಮಾಡೋಣ ಅಂತ ನನ್ನ ಜೊತೆಗೆ ಗೈಡ್ ಮಾಡಿಕೊಂಡು ಕಂಪ್ಲೀಟ್ಲಿ ಇದೇನು ವಿಜುವಲ್ಸ್ ಇವತ್ತು ಕಾಣ್ತಾ ಇದೆ ಅದರ ಹಿಂದೆ ಅವರ ಬಹುತೇಕ ಶ್ರಮ ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಆ್ಯಂಡ್ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತೆ, ಅಂದರೆ ಗೊತ್ತಿಲ್ಲ ನನಗೆ ಅಂಥ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಸೊ ನಾನು ತುಂಬ ಲಕ್ಕಿ. ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಬಳಗ ಇದೆ, ಸೋನು ಮೇಡಮ್ ಅವರು. ಸೋನು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ ನಂಗೆ ಗೊತ್ತಿಲ್ಲ, ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರಿರೋವಂಥವ್ರು. ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್. ಸೊ ನನಗೆ ಅವ್ರನ್ನ ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು, ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟರ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನನಗೆ ಇನ್ನೊಂದು ಹೇಳಲೇಬೇಕು, ನಾನು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರಿಗೆ ನಾನು ಮಂಗಳೂರಲ್ಲಿ 5 ದಿವಸ ವರ್ಕ್ಶಾಪ್ ತೊಗೊಂಡಿದ್ದೆ. ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಸ್ಲ್ಯಾಂಗ್ ಏನಿದೆ ಪ್ಲಸ್ ಆ ಕ್ಯಾರೆಕ್ಟರ್ ಏನಿದೆ, ಆ ಕ್ಯಾರೆಕ್ಟ್ರನ್ನ ಅವರಲ್ಲಿ ಕಂಡುಕೊಳ್ಳೋಕ್ಕೆ 5 ದಿವಸದಲ್ಲಿ ಸಹಾಯ ಮಾಡಿದ್ದಾರೆ. ಸೊ ಅದೀಗ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ, ಇನ್ನು ಮುಂದೆ ಸಿನಿಮಾದಲ್ಲೂ ಟ್ರೈಲರಲ್ಲೂ ಕೂಡ ಅದು ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟ್ರು ವರದಣ್ಣ. ಸೊ ವರದಣ್ಣನ ಬಗ್ಗೆ ಹೇಳಲೇಬೇಕು. ವರದಣ್ಣ ಅವರ ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ. ಸೊ ವರದಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ ಆದ ಸೆಟ್ಗಳನ್ನು ಹಾಕಿಕೊಟ್ಟಿದ್ದಾರೆ ನಮಗೆ. 90s ಒಂದು ಮನೆ ಸೆಟ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ನಾವು ಒಂದು 3 ದಸರಾ ಕ್ರಿಯೇಟ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಒಂದು 90s ಬರುವಂತಹ ದಸರಾ, ಇನ್ನೊಂದು ಪ್ರೆಸೆಂಟಲ್ಲಿ ಬರುವಂಥ 2 ದಸರಾಗಳಿವೆ. ಸೊ ಆ 3 ದಸರಾಗಳನ್ನು ಎಸ್ ಸರ್. ಸೊ 3 ದಸರಾಗಳಿಗೂ ಅವರು ಮಾಡಿದಂಥ ಸೆಟ್ ವರ್ಕ್, ಅವರು ಮಾಡುವಂಥ ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ವರಾಜ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ವರಾಜ್ ಅವರು ತುಂಬ ಇತ್ತೀಚೆಗೆ ಅವರು ಚೂಸ್ ಮಾಡ್ತಿರೋ ಕ್ಯಾರೆಕ್ಟರ್ಗಳು ಅವೆಲ್ಲವೂ ತುಂಬ ಚೂಸಿಯಾಗಿ ಸೂಪರಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೇ ಒಂದು ಸಿನಿಮಾ ಆಲ್ರೆಡಿ 2 ಸಿನಿಮಾಗಳು ತುಳುವಲ್ಲಿ ಮತ್ತು ಕನ್ನಡದಲ್ಲಿ ಬರಲಿಕ್ಕೆ ರೆಡಿ ಇದೆ. ಸೊ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ನಾನು ಅವ್ರ ಹತ್ರ ಕೇಳಿದಾಗ ತುಂಬ ಪ್ರೀತಿಯಿಂದ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಅವರೇ. ಆ್ಯಂಡ್ ನಮ್ಮ ಚಿತ್ರದ ಮುಖ್ಯ ಖಳನಾಯಕ ಜ್ಯೋತಿಷ್ ಶೆಟ್ಟಿ ಅವರು. ಸೊ ಜ್ಯೋತಿಷ್ ಅಣ್ಣ ನನಗೆ ಹೇಗೆ ಅಂದರೆ, ಈಗ ಇಲ್ಲಿಗೆ ಹೊಸಬ್ರಾಗಿ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ಗರುಡಗಮನ ವೃಷಭವಾಹನದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜ್ಯೋತಿಷ್ ಅಣ್ಣ ಅವರು. ಪ್ಲಸ್ ಕಾಂತಾರದಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು. ಸೊ ಈಗ ನಮ್ಮ ಸಿನಿಮಾದಲ್ಲಿ ಮುಖ್ಯ ಒಂದು ಕಲಾ ಪಾತ್ರದಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಈ ಸಿನಿಮಾದಿಂದ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಂಬ ಒಳ್ಳೆ ನಟ ನೀವು. ಸಿನಿಮಾಗೆ ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಎಸ್ ಸರ್. ಸಿನಿಮಾ ಇದು ಈ ಟೀಸರ್ ಬಿಟ್ಟಾಗ ನನಗೊಂದು ಕ್ಯಾಪ್ಷನ್ ಬಂದಿತ್ತು ತಲೆಗೆ. ಅಂದರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ. ಸೊ ಒಬ್ಬ ಹುಡುಗ, ಹಳ್ಳಿಗಾಡಿನ ಹುಡುಗ, ಚಿಕ್ಕ ಹುಡುಗ, ಅವನದೇ ಆದಂಥ ಒಂದು ಪ್ಯಾಷನ್ ಲೈಫಲ್ಲಿ, ಚಿಕ್ಕ ವಯಸ್ಸಿಂದ ಅವನದೇ ಆದಂಥ ಒಂದು ಏಮ್ ಇಟ್ಕೊಂಡು ದೊಡ್ಡವನಾದ್ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ್ಮೇಲೆ ಏನೆಲ್ಲ ಆಗತ್ತೆ ಅನ್ನೋದೇ ಮಾರ್ನಮಿ.
ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ, ದೀಕ್ಷನ್ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ. ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರ್ನಮಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀವಿ. ಇದು ಚಿತ್ರದ ಬಗ್ಗೆ. ಸೊ ಇದೀಗ 3 ಅಂದರೆ ಅವರ ಪಾತ್ರದ ಪರಿಚಯಗಳಾಗಿದೆ ಅಷ್ಟೇ, ಇನ್ನೂ ಟ್ರೈಲರ್ ಬರಲಿಕ್ಕಿದೆ. ಖಂಡಿತ ಸಿನಿಮಾದಲ್ಲಿ ಇನ್ನೂ ಏನೇನಿದೆ, ಯಾರ್ಯಾರು ಇದ್ದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇಲ್ಲ ಸರ್, ನಾಯಿ ಖಂಡಿತ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು, ಬಟ್ ಸಿನಿಮಾದಲ್ಲಿ ನಾಯಿದೊಂದು ವಿಶೇಷವಾದ ಪಾತ್ರ ಇದೆ. ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು, ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ. ಖಂಡಿತ ಇಲ್ಲ ಸರ್, ಮಂಗಳೂರು ಭಾಗದ ಕಥೆ ಆಗಿರೋದ್ರಿಂದ, ಮಂಗಳೂರು ಸ್ಲ್ಯಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು. ಬಟ್ ಸಿನಿಮಾ ನಿಮಗೆ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲ, ಇದಕ್ಕೆ ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಮಿ ಹೇಗೆ ಅಂದರೆ ದೇವಿಯ ವಾಹನ ಹುಲಿ. ಸೊ ದೇವಿ ಎಲ್ಲಾದರೂ ಆಚೆ ಈಚೆ ಹೋಗ್ಬೇಕಂದ್ರೆ ಹುಲಿ ಮೇಲೆ ಹೋಗ್ತಾಳೆ ಅಂತ ಚಿಕ್ಕ ವಯಸ್ಸಿಂದ ನಾವೆಲ್ಲ ಕೇಳ್ಕೊಂಬಂದಿರೋದು. ಸೊ ನಮ್ಮ ಮಂಗಳೂರಿನಲ್ಲಿ ಮಾರ್ನಮಿ ಆಗಬೇಕಾದ್ರೆ ಮಾರ್ನಮಿ ತೇರಿನ ಎದುರು ಅಥವಾ ರಥದ ಎದುರು, ದೇವಿಯ ಎದುರು ಹುಲಿ ವೇಷದವರು ಕುಣಿದಾಡಿಕೊಂಡು ತಾಯಿಯನ್ನು ಕರ್ಕೊಂಡು ಹೋಗೋದು ಇರೋದು. ಸೊ ಇಲ್ಲಿ ಆ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಚೇತು ಅನ್ನೋನು ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದು. ಅಂದರೆ ನಾವು ಹುಲಿ ವೇಷ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ ನೆನಪಾಗೋದು ಧರಣಿ ಮಂಡಲ ಗೀತೆ. ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸು ಇದೆ, ಹುಲಿ ಇದೆ. ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನ ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಗೊತ್ತಿಲ್ಲ ಸರ್, ರಿಲೇಷನ್ಸ್ ಅಲ್ಲ. ಅವ್ರು ಕೇಳಿದ ಅಂದ್ರೆ ಇಬ್ರು ಒಂದೇ ಥರ ಕಾಣಿಸ್ತಿದ್ದೀರ ಅಂದ್ರು, ನನಗೆ ಆ ಥರ ಅನಿಸ್ತಾ ಇಲ್ಲ. ಸೊ ನೋಡಿದವ್ರೆ ಹಾಗೆ ಅನಿಸಿದ್ರೆ ಎಸ್ ಸರ್. ಎಸ್, ಸೊ ಇಷ್ಟು ವಿಷಯ. ಸೂಪರ್ ಸರ್. ಸೊ ರಿಲೀಸ್ ಇದೇ ವರ್ಷ ಅಂದ್ಕೊಂಡಿದ್ದೀವಿ, ಡೇಟ್ ಇನ್ನೂ ಫೈನಲ್ ಆಗಿಲ್ಲ. ಬಟ್ ಆದಷ್ಟು ಬೇಗ ಈ ದಸರಾಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇದೆ, ಗೊತ್ತಿಲ್ಲ. ಸೊ ಆದಷ್ಟು ಬೇಗ ತಿಳಿಸ್ತೀವಿ ಸರ್. ಓಕೆ, ಅವ್ರು ಹೇಳಿದ್ರು ರಿಷಬ್ ಅವರು ನಿಮ್ಮ ರಿಲೇಷನ್ ಅಂತ. ಆ್ಯಕ್ಚುಲಿ ಇವರು ಕುಂದಾಪುರದವರೇ ಸರ್. ರಿಷಬ್ ಶೆಟ್ಟಿ, ರಿಷಿತ್ ಶೆಟ್ಟಿ ಎಲ್ಲ ಹೆಸರು ಹತ್ರದಲ್ಲೇ ಇದೆ.